ननाथो ननाथः सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद। प्रियं वेङ्कटेश प्रयच्छ प्रयच्छ। वंदे गुरु परंपरां यो नित्यमच्युतपथां भुजैर्मरुग्मव्यामोहदस्तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। मातापिता युवतयस्तनया सर्वं यथैव नियमेन मधन्वयानामाद्यस्य न कुलपतेर्कुलाभिरामं श्रीमद्दत्तात्रेयं प्रणमामि। भूतं सरस्य महदाह्वयभट्टराज श्रीभक्तिसारकुलसागर योगिवाहान् भक्ताङ्ग्रेण श्रीमत्पराङ्कुशमुनिमृणधस्मै नित्यं कलयामि कलिध्वंसं कविं लोकदिवाकरमस्य கோபிப்பிரகாசாபியாவித்யன் வாழிபரகாளன் வாழிகளிகண்ணி வாழி குறையலோர் வாழ்வேந்தன் வாழியரோ மாழ்வே மந்திரங்கள் மங்கையர்கான் தூயான் சுடர்மானவேல் அஞ்சே கரல் கடதீபமடங்கானுடம்பிரவி நஞ்சே கரல் அமுதம் தமிழ்நன்னோய் அஞ்சே கிழக்கிய மாரண சாரம்பர சமய பஞ்சே கனலின் பரிபரகாலன் பனுவல்களே எங்கள் கதியே சங்க கடத்தாண்டதவராசா பொங்கு புகழ் மங்கையர்கான் இந்த மறையாயிரமனைத்தேன் பங்கு மனம் நீ அனகத்த வாட மரதிடை போகே மல்லரை கண்ணை திட்டே ஆடல் நன்மாவுடைத்து ஆயராணிரை கண்ணிடர்தேர்ப்பார் மழை கைவாத்த கோத்தனவரே நான் சேத்திரகோடத்துள்ள வாட மரதிடை போகே மலரை கொன்னக்கலே திட்டே ஆயல் நன்மாவுடைத்து ஆயராணிரை கண்ணிடர்தேர்ப்பார் கோடிய மழைகாத்த கோத்தன வரேன் சேடுயர் பொம்பொழில் செல்லை சேத்திரகோட துள்ளானே ಅದ್ಭುತವಾದಂತಹ ರಥೋತ್ಸವದ ವೈಭವವನ್ನು ವೀಕ್ಷಿಸುತ್ತಿದ್ದೇವೆ. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಬ್ರಹ್ಮೋತ್ಸವದ ಅತ್ಯಂತ ವಿಶಿಷ್ಟವಾದ ಮುಖ್ಯವಾದಂತಹ ಉತ್ಸವಗಳಲ್ಲಿ ಈ ರಥೋತ್ಸವ ಒಂದಾಗಿದೆ. ಆಗಮಶಾಸ್ತ್ರಗಳ ಪ್ರಕಾರವಾಗಿ ದೇವಾಲಯದ ರಥೋತ್ಸವವೇ ಪ್ರಧಾನವಾದಂತಹ ಉತ್ಸವ. ಆ ಉತ್ಸವ ಅಂಗಭೂತವಾಗಿ
ವಿವಿಧ ವಾಹನ ಸೇವೆಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆಯ ಅಥವಾ ದೇವಾಲಯದ ಪುನರುದ್ಧಾರದ ನಂತರ ಆ ಪುನರುದ್ಧಾರವನ್ನು ಮಾಡಿದ ತಿಥಿಗನುಸಾರವಾಗಿ ವಾರ್ಷಿಕೋತ್ಸವವನ್ನು ತಪ್ಪದೇ ಮಾಡಬೇಕು ಎನ್ನುವಂತಹ ನಿಯಮ ಆಗಮಶಾಸ್ತ್ರಗಳಲ್ಲಿ ಕಂಡುಬರುತ್ತದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಉತ್ಸವಗಳನ್ನು ನಿರ್ಣಯಿಸಲಾಗುತ್ತದೆ. ಆಗಮಶಾಸ್ತ್ರಗಳ ಪ್ರಕಾರವಾಗಿ ಯಾವ ದೇವಾಲಯದಲ್ಲಿ ವರ್ಷಕ್ಕೆ ಒಂದೂ ಉತ್ಸವ ನಡೆಯುವುದಿಲ್ಲವೋ ಅಂತಹ ದೇವಾಲಯವು ದೇವಾಲಯವೆಂದು ಪರಿಗಣಿಸಲ್ಪಡುವುದಿಲ್ಲ. ಆದ್ದರಿಂದಾಗಿ ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು ಉತ್ಸವವನ್ನು ನಿರ್ವಹಿಸಬೇಕು ಎನ್ನುವಂತಹ ನಿಯಮ ಆಗಮಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಪ್ರತಿಷ್ಠಾಪನೆಯನ್ನು ಮಾಡಿದ ದೇವಾಲಯಗಳಲ್ಲಿ ವರ್ಷಕ್ಕೆ ಒಂದು ವಾರ್ಷಿಕೋತ್ಸವವನ್ನು ನಿರ್ವಹಿಸುತ್ತಾರೆ. ಇದು ಅನಿವಾರ್ಯವಾಗಿ ಎಲ್ಲ ದೇವಾಲಯಗಳಲ್ಲಿಯೂ ನಿರ್ವಹಿಸುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕುಟುಂಬಗಳು, ಆ ಊರಿಗೆ ಸಂಬಂಧಪಟ್ಟಂತಹ ಪರಿವಾರಗಳು, ಬಂಧು ಮಿತ್ರರು, ಅದೇ ರೀತಿಯಲ್ಲಿ ಇಂತಹ ಕ್ಷೇತ್ರದಲ್ಲಿ ಸುದೂರ ಪ್ರಾಂತದಿಂದಲೂ ಕೂಡ ಆ ಭಗವದ್ ದರ್ಶನಕ್ಕಾಗಿ ಆ ಸಂದರ್ಭದಲ್ಲಿ ಆಗಮಿಸುತ್ತಾರೆ. ಇಂತಹ ವಿಶಿಷ್ಟವಾದಂತಹ ಉತ್ಸವವನ್ನು ನಿರ್ವಹಿಸುವುದಕ್ಕೆ ಸಾವಿರಾರು ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ವೈದಿಕ ವಿಧಿಗನುಸಾರವಾಗಿ ಆಗಮಶಾಸ್ತ್ರ ಪರಂಪರೆಗೆ ಅನುಸಾರವಾಗಿ ನಡೆಯುವ ಕಾರ್ಯಕ್ರಮಗಳು ಒಂದೆಡೆಯಾದರೆ, ಅದರ ಜೊತೆಗೆ ಬಂದಂತಹ ಭಕ್ತರಿಗೆ ವಿವಿಧ ರೀತಿಯ ವ್ಯವಸ್ಥೆಗಳನ್ನು, ಅನ್ನದಾನಾದಿಗಳನ್ನು ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದನ್ನು ಕೂಡ ನಾವು ನೋಡುತ್ತೇವೆ. ಒಟ್ಟಾರೆ ಜನರೆಲ್ಲರೂ ಸೇರಿ ಆ ಭಗವಂತನಿಗೆ ಅದ್ಧೂರಿಯಾದಂತಹ ಉತ್ಸವವನ್ನು ಮಾಡುವುದರ ಮೂಲಕ ಗ್ರಾಮ ಹಾಗೂ ಆ ಪ್ರಾಂತದ ಎಲ್ಲ ವಿಧವಾದಂತಹ ಸಮೃದ್ಧಿಗೆ ಆ ಭಗವಂತನ ಅನುಗ್ರಹ ಅತ್ಯಂತ ಮುಖ್ಯ ಎನ್ನುವಂತಹ ಭಾವನೆ ಅದರಲ್ಲಿ ಪ್ರಕಟವಾಗುತ್ತದೆ. ಉತ್ಸವವನ್ನು ಯಾರು ಕ್ರಮಬದ್ಧವಾಗಿ ಯಾವ ಗ್ರಾಮದಲ್ಲಿ ನಿರ್ವಹಿಸುತ್ತಾರೆಯೋ ಆ ಗ್ರಾಮದಲ್ಲಿ ಜನರಿಗೆ ಮಾನಸಿಕವಾದಂತಹ ಪ್ರಶಾಂತತೆಯ ಜೊತೆಗೆ ಶಾರೀರಿಕವಾದಂತಹ ಆರೋಗ್ಯ ಹಾಗೂ ಸರ್ವವಿಧವಾದಂತಹ ಸಮೃದ್ಧಿಗಳು ಉಂಟಾಗುತ್ತವೆ ಎನ್ನುವುದು ಆಗಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯವಾಗಿದೆ. ಹೌದೌದು, ನಾನು 8 ಗಂಟೆಗೆ ಬಂದಿದ್ದೇನೆ. ಇರಲಿಲ್ಲ. ಶ್ರೀನಿವಾಸನ ಈ ರಥೋತ್ಸವ ಕಾರ್ಯಕ್ರಮದ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ಈ ಶುಭ ವೇಳೆಯಲ್ಲಿ ಶ್ರೀನಿವಾಸ ಮಂಗಾಪುರದ ರಥ ಇರುವಂತಹ ರಥಮಂಟಪದಿಂದ ಸರ್ವ ವಿಧವಾದಂತಹ ಅಲಂಕಾರಗಳೊಂದಿಗೆ ರಥಬೀದಿಗೆ ಪರಮಾತ್ಮನ ರಥ ಆಗಮಿಸುವಂತಹ ಸಂದರ್ಭ ಸನ್ನಿಹಿತವಾಗುತ್ತಿದೆ. ರಥವೆಂದರೆ ಇದೊಂದು ಅದ್ಭುತ, ಅನೇಕ ವಿಷಯಗಳ ಸಮಾಹಾರ, ಸರ್ವ ವಿಧವಾದಂತಹ ವಿಷಯಗಳ ಒಂದು ಸಮನ್ವಯ. ಆದ್ದರಿಂದ ಈ ರಥಕ್ಕೆ ಸಂಬಂಧಪಟ್ಟಂತಹ ಅನೇಕ ಪೌರಾಣಿಕ, ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕೋಣಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಈ ರಥದಲ್ಲಿ ಮಧ್ಯಭಾಗದಲ್ಲಿ, ಹೃದಯ ಭಾಗದಲ್ಲಿ ಪರಮಾತ್ಮನು ಪ್ರತಿಷ್ಠಿತನಾಗಿರುತ್ತಾನೆ. ಪರಮಾತ್ಮನನ್ನು ತೂಗುವ ಉಯ್ಯಾಲೆಯಲ್ಲಿ ಇರಿಸಲಾಗುತ್ತದೆ. ಪರಮಾತ್ಮನ ಎರಡೂ ಬದಿಗಳಲ್ಲಿ ಶ್ರೀದೇವಿ ಭೂದೇವಿಯರು ವಿರಾಜಮಾನರಾಗಿರುತ್ತಾರೆ. ಮಧ್ಯಸ್ಥಾನದಲ್ಲಿ ಪರಮಾತ್ಮ ವಿರಾಜಮಾನನಾಗಿರುತ್ತಾ ಸಂಪೂರ್ಣವಾದಂತಹ ರಥಕ್ಕೆ ಚೈತನ್ಯವನ್ನು ತುಂಬುವನಾಗುತ್ತಾನೆ. ಆ ವಿಧವಾದಂತಹ ಒಂದು ಪ್ರಕ್ರಿಯೆ ಈ ರಥೋತ್ಸವದಲ್ಲಿ ಕಂಡುಬರುತ್ತದೆ. ಅದರ ಹಿನ್ನೆಲೆಯನ್ನು ನಾವು ಮುಂದಿನ ಸಂದರ್ಭಗಳಲ್ಲಿ ತಿಳಿದುಕೊಳ್ಳೋಣ. ರಥದ ಒಂದು ವಿನ್ಯಾಸವನ್ನು ಗಮನಿಸಿದಾಗ ಈ ರಥಕ್ಕೆ ಇರುವಂತಹ 4 ಚಕ್ರಗಳು,
ಈ 4 ಚಕ್ರಗಳು ಸಂಪೂರ್ಣವಾದಂತಹ ರಥಕ್ಕೆ ಆಧಾರಭೂತವಾಗಿವೆ. ಲೋಹದಿಂದ ಮಾಡಲ್ಪಟ್ಟಿರುವಂತಹ ವಿಶೇಷವಾದಂತಹ ಆ ಚಕ್ರಗಳು ಆ ರಥದ ಸಂಪೂರ್ಣ ಭಾರವನ್ನು ಹೊರುವಷ್ಟು ಸಮರ್ಥವಾಗಿವೆ. ಆ ರಥದ ಸಂಪೂರ್ಣವಾದಂತಹ ಭಾರವನ್ನು ಹೊರುವಂತಹ ವಿಶೇಷವಾದಂತಹ ಆ ಚಕ್ರಗಳು ಅತ್ಯಂತ ವಿಶೇಷವಾದ ನೈಪುಣ್ಯದಿಂದ ಮಾಡಲ್ಪಟ್ಟಿರುತ್ತವೆ. ಈ 4 ರಥಚಕ್ರಗಳು 4 ವೇದಗಳಿಗೆ ಪ್ರತೀಕಭೂತವೆಂದು ಹೇಳಲಾಗುತ್ತದೆ. 4 ವೇದಗಳು ಪರಮಾತ್ಮನನ್ನು ಹೊತ್ತು ತಿರುಗುವಂತಹವುಗಳು, ಪರಮಾತ್ಮನ ಮಹಿಮೆಯನ್ನು ಲೋಕಕ್ಕೆ ಸಾರುವಂತಹ ವಿಶಿಷ್ಟವಾದಂತಹ ಗ್ರಂಥಗಳು. ಆ ರೀತಿಯಲ್ಲಿ ಆ ವೇದಗಳೇ 4 ಚಕ್ರಗಳಾಗಿ ಆ ಪರಮ ಪುರುಷನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಪ್ರಪಂಚದೆಲ್ಲೆಡೆ ಸಾರುವಂತಹ ರೀತಿಯಲ್ಲಿ ಆ ಚಕ್ರಗಳು ಮುನ್ನಡೆದು ಜನರಿಗೆ ಪರಮಾತ್ಮನ ದರ್ಶನವನ್ನು ಮಾಡಿಸುತ್ತವೆ. ಅಷ್ಟಲ್ಲದೆ ವೇದಗಳು ಕೂಡ ಅನೇಕ ತರ್ಕ ವಿತರ್ಕಗಳ ಮೂಲಕ, ಅನೇಕ ಉಪಾಯಗಳ ಮೂಲಕ ನಮ್ಮ ಸ್ಥೂಲವಾದಂತಹ ಕಣ್ಣುಗಳಿಗೆ ಕಾಣದೇ ಇರುವಂತಹ ಪರಮಾತ್ಮನನ್ನು ಮನಸ್ಸಿನ ಮೂಲಕ, ತರ್ಕಗಳ ಮೂಲಕ ತೋರಿಸುವ ಪ್ರಯತ್ನವನ್ನು ಮಾಡುತ್ತವೆ. ಆದ್ದರಿಂದಾಗಿ ಈ ರಥೋತ್ಸವದ ಸಂದರ್ಭದಲ್ಲಿಯೂ ಕೂಡ ರಥವು ಆಗಾಗ ನಿಂತು, ಆಗಾಗ ಮುಂದುವರೆದು, ಒಮ್ಮೊಮ್ಮೆ ವೇಗವಾಗಿ ನಡೆದು, ಒಮ್ಮೊಮ್ಮೆ ನಿಧಾನಗತಿಯಲ್ಲಿ ನಡೆದು, ಹೀಗೆ ಅನೇಕ ವಿಧವಾದಂತಹ ವಿನ್ಯಾಸಗಳೊಂದಿಗೆ ಮುಂದುವರಿಯುತ್ತವೆ. ಹೇಗೆ ವೇದದಲ್ಲಿ ವಿವಿಧ ಪ್ರಕರಣಗಳ ಮೂಲಕ, ವಿವಿಧ ಪ್ರಕಾರಗಳ ಮೂಲಕ, ವಿವಿಧ ಉಪಾಯಗಳ ಮೂಲಕ, ವಿವಿಧ ಉಪಮಾನಗಳ ಮೂಲಕ ಪರಮಾತ್ಮನ ಇರುವಿಕೆಯನ್ನು ತಿಳಿಯಪಡಿಸುತ್ತವೆಯೋ, ಆ ರೀತಿಯಾಗಿ ಈ ರಥೋತ್ಸವದ ಈ ಭಾಗವಾಗಿರುವಂತಹ 4 ವೇದಗಳ ಪ್ರತೀಕಭೂತವಾಗಿರುವಂತಹ ಚಕ್ರಗಳು ಕೂಡ ರಥಬೀದಿಯಲ್ಲಿ ಆಗಾಗ ನಿಂತು, ಆಗಾಗ ಹೊರಳಿ, ಆಗಾಗ ಮುನ್ನಡೆದು, ಆಗಾಗ ವೇಗವನ್ನು ಪಡೆದು ಆ ಪರಮಾತ್ಮನ ಇರುವಿಕೆಯನ್ನು ಜಗತ್ತಿಗೆ, ಜನರಿಗೆ ತಿಳಿಯಪಡಿಸುತ್ತಿವೆ. ಆದ್ದರಿಂದ ಇಂತಹ ವಿಶಿಷ್ಟವಾದಂತಹ ಒಂದು ವೈಭವವನ್ನು ನಾವು ನೋಡುತ್ತೇವೆ. ಅದೇ ಸಂದರ್ಭದಲ್ಲಿ ಆ ಚಕ್ರಗಳು ಮುಂದುವರಿಯುವುದಕ್ಕೆ ಈ ಭಕ್ತರೆಲ್ಲರೂ ಕೂಡ ಸಹಾಯವನ್ನು ಮಾಡುವುದನ್ನು ನಾವು ನೋಡಬಹುದಾಗಿದೆ. ಅಂದರೆ ಆ ವಿಶೇಷವಾದಂತಹ ವೇದ ಸಂರಕ್ಷಣೆಯನ್ನು ಯಾರು ಮಾಡುತ್ತಾರೆಯೋ ಅಂಥವರಿಗೆ ಪರಮಾತ್ಮನ ಜ್ಞಾನದ ಅರಿವಿನ ಒಂದು ಅವಕಾಶ ಪ್ರಾಪ್ತವಾಗುತ್ತದೆ. ಅಂತಹ ಮಹತ್ವಪೂರ್ಣವಾದಂತಹ ಈ ಒಂದು ರಥೋತ್ಸವದ ವಿವಿಧ ವಿಷಯಗಳನ್ನು ನಿಧಾನವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ವೆಂಕಟೇಶ್ವರನ ಕೃಪೆಗೆ ಪಾತ್ರಭೂತರಾಗೋಣ. ಸಂಶೋಭಿತುಡು ಸುವರ್ಣರಧರಂಗಡೋಲೋತ್ಸವ ಸಂಶೋಭಿತುಡು ನಾರೀ ಮಣಿಕರ ಕಮಲ ಚಲಿತುಡು ನವಮನ್ಮಧುಡು ಸುವರ್ಣರಧರಂಗಡೋಲೋತ್ಸವ ಸಂಶೋಭಿತುಡು ನಾರೀ ಮಣಿಕರ ಕಮಲ ಚಲಿತುಡು ನವಮನ್ಮಧುಡು ಅಧಿಕನುಡು చిద్విలాసుడు శ్రీనివాసుడు శ్రీనివాసుడు సుశాంతుడు సాయం సంధ్యా సూర్యకిరణ ప్రసారణ సంజ్వలితుడు మధ్యాహ్న సంధ్యా సమయ వసంతోత్సవ
సుశాంతుడు సాయం సంధ్యా సూర్యకిరణ ప్రసారణ సంజ్వలితుడు నిజ పాద కమల సంశ్రిత పాలన నిరతుడు కృపాకరుడు నిజ పాద కమల సంశ్రిత పాలన నిరతుడు కృపాకరుడు శ్రీ భూదేవి సతీ సమేతుడు శ్రీ వెంకటేశుడు శ్రీ వెంకటేశుడు నందకిశోర గోవింద గోకుల నందన గోవింద నందనందన గోవింద శ్రీ శ్రీనివాస గోవింద సకల కళ్యాణ సద్గుణ నిలయుడు సత్యధర్మ సంరక్షకుడు సర్వదేవతా సార్వభౌముడు సతత కరిరాజవరదుడు సకల కళ్యాణ సద్గుణ నిలయుడు సత్యధర్మ సంరక్షకుడు సర్వదేవతా సార్వభౌముడు సతత కరిరాజవరదుడు చిన్మయానంద సుధా సుందరుడు చిదచిదేశుడు చిన్మయానంద సుధా సుందరుడు చిదచిదేశుడు పరమైశ్వర్య పరిపూర్ణుడు పరబ్రహ్మ పరమాత్ముడు పరమాత్ముడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు అధికనుడు కమనీయ రస చిద్విలాసుడు శ్రీనివాసుడు శ్రీనివాసుడు నందకిశోర గోవింద గోకుల నందన గోవింద నందనందన గోవింద శ్రీ శ్రీనివాస గోవింద శ్రీ శ్రీనివాస ಶ್ರೀ ಶ್ರೀನಿವಾಸೋ ವಿಜಯತೆ. ಶ್ರೀ ಶ್ರೀನಿವಾಸನ ರಥೋತ್ಸವದ ವೈಭವವನ್ನು ತಿಳಿಯಪಡಿಸುವ ಹಾಡನ್ನು ಕೇಳಿದ್ದೀರಿ. ರಥ ರಂಗ ಡೋಲೋತ್ಸವ ಎನ್ನುವಂತಹ ಮಾತನ್ನು ಅದರಲ್ಲಿ ಬಳಸಿದ್ದಾರೆ. ಇದು ರಂಗನಾಯಕನ ರಂಗಸ್ಥಳವನ್ನು ಆಳುವಂತಹ ಧೀರನ ರಥೋತ್ಸವ ಇದು. ಸಮಸ್ತ ಪ್ರಪಂಚವನ್ನು ಒಂದು ರಂಗಸ್ಥಳವನ್ನಾಗಿಸಿ ಇದರಲ್ಲಿ ಅನೇಕ ವಿಧವಾದ ವಿನ್ಯಾಸಗಳನ್ನು ಮಾಡುವಂತಹ ಚತುರತೆಯನ್ನು ಹೊಂದಿರುವ ಪರಮಾತ್ಮನ ದಿವ್ಯಾದ್ಭುತವಾದಂತಹ ಒಂದು ರಥೋತ್ಸವ. ಇದರಲ್ಲಿ ಡೋಲೋತ್ಸವ ಎನ್ನುವಂತಹ ಮಾತನ್ನು ಕೂಡ ಬಳಸಿದ್ದಾರೆ. ಈ ಮಾತನ್ನು ಬಳಸುವುದಕ್ಕೆ ವಿಶೇಷವಾದ ಕಾರಣವಿದೆ. ಡೋಲ ಎಂದರೆ ಉಯ್ಯಾಲೆ ಎನ್ನುವುದು ಸಾಮಾನ್ಯವಾದಂತಹ ಅರ್ಥ. ಈ ರಥದಲ್ಲಿ ಪರಮಾತ್ಮ ಪೀಠದಲ್ಲಿ ಕುಳಿತುಕೊಂಡಿಲ್ಲ, ಪರಮಾತ್ಮನು ಉಯ್ಯಾಲೆಯಲ್ಲಿ ಕುಳಿತುಕೊಂಡಿದ್ದಾನೆ. ರಥದ ಸಂಚಾರಕ್ಕೆ ಅನುಸಾರವಾಗಿ ಆ ಉಯ್ಯಾಲೆ ತನ್ನಿಂದ ತಾನಾಗಿ ತೂಗುತ್ತದೆ. ಸಾಮಾನ್ಯವಾಗಿ ನಡೆಯುವಂತಹ ಡೋಲೋತ್ಸವಗಳಲ್ಲಿ ಉಯ್ಯಾಲೆಯನ್ನು ಭಕ್ತರು ತೂಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ನೋಡುತ್ತೇವೆ. ಆದರೆ ಈ ರಥೋತ್ಸವದಲ್ಲಿ ಆ ಪ್ರಕ್ರಿಯೆ ಇಲ್ಲ. ರಥ ಮುಂದೆ ನಡೆದಂತೆ ತನ್ನಿಂದ ತಾನಾಗಿ ಅದು ತೂಗುವಂತಹ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದಂತಹ ಈ ಉತ್ಸವದ ಶುಭ ಸಂದರ್ಭದಲ್ಲಿ ಪರಮಾತ್ಮನು ಆ ಡೋಲಿಕೆಯಲ್ಲಿ ಇದ್ದು ತಾನು ಭಕ್ತ ಜನರೆಲ್ಲರಿಗೂ ಆನಂದವನ್ನು ಸಂತೋಷವನ್ನು ಉಂಟು ಮಾಡುತ್ತಾನೆ. ಈ ರಥೋತ್ಸವದ ಸಂದರ್ಭದಲ್ಲಿ
ರಥವು ಮುನ್ನಡೆಯುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಮರದ ದಿಮ್ಮೆಗಳನ್ನು ಆ ಚಕ್ರದ ಅಡಿಯಲ್ಲಿ ಇರಿಸಿ 10 ಜನ ಅದರ ಮೇಲೆ ನಿಂತ ನಂತರ ಆ ಚಕ್ರ ಮುಂದೆ ಸಾಗುತ್ತದೆ. ನಿಂತಿರುವಂತಹ ರಥವನ್ನು ಎಳೆಯುವುದು ಅಷ್ಟು ಸುಲಭವಲ್ಲ, ಸಾಧ್ಯವಾಗುವಂತಹ ಮಾತಲ್ಲ. ಆದ್ದರಿಂದ ಆ ರಥಕ್ಕೆ ಚಾಲನೆಯನ್ನು ನೀಡುವುದಕ್ಕಾಗಿ ಇಂತಹ ಅನೇಕ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡುತ್ತಿರುತ್ತಾರೆ. ಅನುಭವಜ್ಞರಾದಂತಹ ಕಾರ್ಮಿಕರು ಈ ಸಂದರ್ಭದಲ್ಲಿ, ಈ ರಥೋತ್ಸವದ ಸಂದರ್ಭದಲ್ಲಿ ಇಂತಹ ವಿನ್ಯಾಸಗಳನ್ನು ಮಾಡಬಲ್ಲರು. ಸಾಮಾನ್ಯ ಭಕ್ತರು ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡುವಲ್ಲಿ ನಿಷ್ಣಾತರಲ್ಲ. ಈ ರಥೋತ್ಸವದ ಸಂದರ್ಭದಲ್ಲಿ ಪರಮಾತ್ಮನ ಈ ಒಂದು ರಥವು ಪೂರ್ವ ದಿಕ್ಕಿನಿಂದ ಹೊರಟು ಆ ದಕ್ಷಿಣ ಮಾರ್ಗವಾಗಿ ಮುನ್ನಡೆಯುವ ಸನ್ನಾಹದಲ್ಲಿದೆ. ಭಕ್ತಜನರೆಲ್ಲರೂ ಕೂಡ ಗೋವಿಂದನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಆ ಜಗನ್ನಾಯಕನನ್ನು ಮುಂದೆ ಮುಂದೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಶುಭಕರನಾಗಿರುವಂತಹ ಪರಮಾತ್ಮನು ತನ್ನ ಅದ್ವಿತೀಯವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿದ್ದಾನೆ. ಹಿಂದೆ ಹೇಳಿದಂತೆ ಈ ಉತ್ಸವಗಳಲ್ಲಿ ರಥೋತ್ಸವ ಅತ್ಯಂತ ಮುಖ್ಯವಾದದ್ದು. ಆ ರಥೋತ್ಸವಕ್ಕೆ ವಿಶೇಷವಾದಂತಹ ಮಾನ್ಯತೆ ಇದೆ. ವಾರ್ಷಿಕ ಉತ್ಸವದಲ್ಲಿ ಪಲ್ಲಕ್ಕಿಯ ಉತ್ಸವ ಅಥವಾ ರಥೋತ್ಸವವನ್ನು ತಪ್ಪದೇ ಮಾಡುವಂತಹ ಒಂದು ಪರಿಪಾಠಿ ಇದೆ. ಆದ್ದರಿಂದ ಇಂತಹ ವಿಶೇಷವಾದಂತಹ ಪರಿಪಾಠಿಯನ್ನು ಅನುಸರಿಸಿಕೊಂಡು ನವಾಹ್ನಿಕ ಬ್ರಹ್ಮೋತ್ಸವವನ್ನು ನಿರ್ವಹಿಸುತ್ತಿದ್ದಾರೆ. ನಾಳೆ ನಡೆಯುವಂತಹ ಉತ್ಸವದ ಕೊನೆಯ ಸಂದರ್ಭವನ್ನು ತಾವು ನೋಡಬಹುದು. ಅದೇ ರೀತಿಯಲ್ಲಿ ಚಕ್ರಸ್ನಾನ ಹಾಗೂ ಮತ್ತಿತರ ಕಾರ್ಯಕ್ರಮಗಳನ್ನು ಕೂಡ ತಾವು ನೋಡಲಿಕ್ಕಿದ್ದೀರಿ. ಇಂತಹ ವಿಶಿಷ್ಟವಾದಂತಹ ಒಂದು ಉತ್ಸವ ಪ್ರಕ್ರಿಯೆ ತಿರುಮಲ ಕ್ಷೇತ್ರದ ಉತ್ಸವ ಪ್ರಕ್ರಿಯೆಯನ್ನು ಹೋಲುವಂತಹದ್ದು. ತಿರುಮಲದಲ್ಲಿ ಯಾವೆಲ್ಲ ರೀತಿಯಲ್ಲಿ ಉತ್ಸವ ನಡೆಯುತ್ತದೆಯೋ ತತ್ಸಮಾನವಾದಂತಹ ರೀತಿಯಲ್ಲಿ ಇಲ್ಲಿನ ರಥೋತ್ಸವ ಹಾಗೂ ಮತ್ತಿತರ ವಾಹನ ಸೇವೆಗಳು ನಡೆಯುತ್ತವೆ. ಯಾವುದೇ ವಿಧವಾದಂತಹ ಭೇದವಿಲ್ಲ. ವೈಖಾನಸ ಆಗಮ ಪ್ರಕಾರಕ್ಕೆ ಅನುಸಾರವಾಗಿ ತಿರುಮಲದಲ್ಲಿಯೂ ಹಾಗೂ ಈ ಕ್ಷೇತ್ರದಲ್ಲಿಯೂ ಕೂಡ ನಡೆಯುತ್ತವೆ. ಅದೇ ರೀತಿಯಲ್ಲಿ ವೈಭವದ ದೃಷ್ಟಿಯಿಂದಲೂ ಕೂಡ ಸರಿಸಮಾನವಾದಂತಹ ರೀತಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಅನೇಕ ಆಭರಣಗಳನ್ನು ಒದಗಿಸುತ್ತದೆ, ಅನೇಕ ಸಿಬ್ಬಂದಿಯನ್ನು ಒದಗಿಸುತ್ತದೆ, ಏರ್ಪಾಟುಗಳನ್ನು ಮಾಡುತ್ತದೆ. ಆದ್ದರಿಂದಾಗಿ ತಿರುಮಲ ಕ್ಷೇತ್ರದ ಒಂದು ಚಿಕ್ಕ ಪ್ರತಿರೂಪವಾಗಿ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ ಶೋಭಿಸುತ್ತದೆ. ಇಂತಹ ಶುಭಕರ ವೇಳೆಯಲ್ಲಿ ಈ ರಥೋತ್ಸವವನ್ನು ಮುನ್ನಡೆಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಏಕೆಂದರೆ ರಥವು ಅತ್ಯಂತ ಭಾರವಾಗಿರುತ್ತದೆ. ಇದು ವಿಶೇಷವಾದಂತಹ ಅತ್ಯಂತ ಗುಣವತ್ತತೆಯನ್ನು ಹೊಂದಿರುವಂತಹ ಮರಗಳಿಂದ ಮಾಡಲ್ಪಟ್ಟಿರುವಂತಹ ರಥ ಅನೇಕ 100 ಟನ್ನುಗಳ ಭಾರವನ್ನು ಹೊಂದಿರುತ್ತದೆ. ಇದರ ಚಕ್ರಗಳೇ ಭಾರೀ ಚಕ್ರಗಳು. ಆದ್ದರಿಂದಾಗಿ ಇವುಗಳನ್ನು ಮುಂದೆ ಹೊರಳಿಸುವುದು ಅತ್ಯಂತ ಕಠಿಣವಾದಂತಹ ಕಾರ್ಯ. ಅದರಲ್ಲಿಯೂ ಕೂಡ ಸಮವಾದಂತಹ ಮಾರ್ಗದಲ್ಲಿ ಮುಂದುವರೆದರೂ ಕೂಡ ಹೆಚ್ಚು ಅಥವಾ ಸ್ವಲ್ಪ ಏರು ತಗ್ಗುಗಳು ಇರುವಂತಹ ಸ್ಥಾನದಲ್ಲಿ ಈ ರಥವನ್ನು ಮುನ್ನಡೆಸುವುದು ಅತ್ಯಂತ ಸವಾಲಿನ ಪ್ರಶ್ನೆಯಾಗಿರುತ್ತದೆ. ಆದರೂ ಅತ್ಯಂತ ಸಾಮೂಹಿಕವಾದಂತಹ ಪ್ರಯಾಸದಿಂದ ಈ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಾರೆ, ಮುನ್ನಡೆಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಭಗವಂತನು ಅವರ ಸಂಕಲ್ಪವನ್ನು ಅನುಗ್ರಹಿಸಿ ಮುನ್ನಡೆಯುವಂತಹ ಈ ಒಂದು ರಥೋತ್ಸವ ಮುನ್ನಡೆಯುವುದಕ್ಕೆ ಬೇಕಾದಂತಹ ಚಾಲನೆಯ ಶಕ್ತಿಯನ್ನು ಅವರಲ್ಲಿ ತುಂಬುತ್ತಾನೆ. ಆದ್ದರಿಂದ ಇದೊಂದು ಸಮೂಹ ಶಕ್ತಿಯ ಪ್ರದರ್ಶನದ ಅತ್ಯದ್ಭುತವಾದಂತಹ ಸಂದರ್ಭ. 100 ಜನರು ಸೇರಿದಂತಹ ಸಂದರ್ಭದಲ್ಲಿ ಅಸಾಧ್ಯವಾದಂತಹ ಕಾರ್ಯವು ಸುಸಾಧ್ಯವಾಗುತ್ತದೆ ಎನ್ನುವುದನ್ನು ಇದು ತಿಳಿಯಪಡಿಸುತ್ತದೆ. ಈ ಸಂದರ್ಭದಲ್ಲಿ ರಥದಲ್ಲಿ ಈ ರಥ ಮುನ್ನಡೆಯುವುದಕ್ಕೆ ಹಾಗೂ ನಿಲ್ಲುವುದಕ್ಕೆ ಬೇಕಾದಂತಹ ಸೂಚನೆಗಳನ್ನು ಈ ವಸ್ತ್ರಪಟಗಳ ಮೂಲಕ ತಿಳಿಯಪಡಿಸಲಾಗುತ್ತದೆ. ಹಸಿರು ಬಾವುಟವನ್ನು ಬೀಸಿದಾಗ ರಥ ಮುನ್ನಡೆಯಬೇಕು. ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಜನರು ಭಕ್ತರು ಮಾಡಬೇಕು. ಅದೇ ರೀತಿಯಲ್ಲಿ ಕೆಂಪು ಬಾವುಟವನ್ನು ತೋರಿಸಿದಾಗ ನಿಲ್ಲಬೇಕು ಎನ್ನುವುದಕ್ಕೆ ಸೂಚನೆಯಾಗಿರುತ್ತದೆ. ಅದರ ಜೊತೆಗೆ ಅವರ ಉತ್ಸಾಹವರ್ಧನೆಗಾಗಿ ಗೋವಿಂದ ಗೋವಿಂದ ಎನ್ನುವಂತಹ ನಿನಾದವನ್ನು ಮಾಡುತ್ತಿರುತ್ತಾರೆ ನಿರಂತರವಾಗಿ. ಭಕ್ತರು ಉತ್ಸಾಹಿತರಾಗಿ ತಮ್ಮ ಸಂಪೂರ್ಣ ಶಕ್ತಿಯನ್ನು
ಇದರಲ್ಲಿ ವಿನಿಯೋಗಿಸಿ ಈ ರಥ ಮುನ್ನಡೆಯುವುದಕ್ಕೆ ಬೇಕಾದ ಎಲ್ಲ ವಿಧವಾದಂತಹ ರೀತಿಯಲ್ಲಿಯೂ ಕೂಡ ಸಹಕರಿಸುತ್ತಾರೆ. ಗೋವಿಂದನ ರಥೋತ್ಸವವನ್ನು ವೀಕ್ಷಿಸೋಣ. ಸರ್ವ ವಿಧವಾದಂತಹ ಮಂಗಳವನ್ನು ಪಡೆದು ಕೃತಾರ್ಥರಾಗೋಣ. ನಂದನಂದನತೆ ನಮೋ ನಮೋ ಸಾನಂದ ಹೃದಯತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಾನಂದ ಹೃದಯತೆ ನಮೋ ನಮೋ ನಂದನಂದನತೆ ನಮೋ ನಮೋ ನಾರಾಯಣ ಪರಿಪೂರ್ಣ ಸುಧಾಕರ ವದನ ಮಾಧವತೆ ನಮೋ ನಮೋ ನಾರಾಯಣ ಪರಿಪೂರ್ಣ ಸುಧಾಕರ ವದನ ಮಾಧವತೆ ನಮೋ ನಮೋ ನಾರದ ಸನಕ ಸನಂದನನುತ ಪದ ನಳಿನಯುಗಳತೆ ನಮೋ ನಮೋ ನಾರದ ಸನಕ ಸನಂದನನುತ ಪದ ನಳಿನಯುಗಳತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಾನಂದ ಹೃದಯತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಮರ ವಿಭೀಷಣ ಸಜ್ಜನ ಪೋಷಣ ವಿಮಲ ಚರಿತತೆ ನಮೋ ನಮೋ ಸಮರ ವಿಭೀಷಣ ಸಜ್ಜನ ಪೋಷಣ ವಿಮಲ ಚರಿತತೆ ನಮೋ ನಮೋ ಕಮನೀಯಾಂಗ ವಿಕಾರ ವಿರಹಿತ ವಿನಮದುದ್ಧರತೆ ನಮೋ ನಮೋ ಕಮನೀಯಾಂಗ ವಿಕಾರ ವಿರಹಿತ ವಿನಮದುದ್ಧರತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಾನಂದ ಹೃದಯತೆ ನಮೋ ನಮೋ ನಂದನಂದನತೆ ನಮೋ ನಮೋ ವರತರಿಗೊಂಡ ನಿವಾಸ ಪರಾತ್ಪರ ನರಮೃಗವರತೆ ನಮೋ ನಮೋ ವರತರಿಗೊಂಡ ನಿವಾಸ ಪರಾತ್ಪರ ನರಮೃಗವರತೆ ನಮೋ ನಮೋ ಗುರುತರ ಪನ್ನಗ ಗಿರಿನಾಯಕ ಬಹು ನರ ಪೂಜಿತತೆ ನಮೋ ನಮೋ ಗುರುತರ ಪನ್ನಗ ಗಿರಿನಾಯಕ ಬಹು ನರ ಪೂಜಿತತೆ ನಮೋ ನಮೋ ನಂದನಂದನತೆ ನಮೋ ನಮೋ ಸಾರಿ ನೀ ಸಾ ಪನಿ ಮಪ ಸಾಯಿ ಬ ಮರಿ ಮರಿ ಸ ನಂದನಂದನತೆ ನಮೋ ನಮೋ ಮರಿ ಮ ಸರಿ ನಿ ಪನಿ ಮ ಪರಿ ಮ ಪನಿ ಸರಿ ಮರಿ ಸನಿ ಪ ಮರಿ ಸನಿ ಸರಿ ಮರಿ ನಂದನಂದನತೆ ನಮೋ ನಮೋ ಪಾಪ ಪಾಪ ಮಮ ಪಾಪ ಪಾಪ ರಿನಿ ಪಾಪ ಪಾಪ ಸನಿ ಪ ಮ ಪ ಸನಿ ನಿನಿ ಪ ನಿನಿ ಪರಿ ಸನಿ ಪ ಮರಿ ಸನಿ ಪ ಮರಿ ಸನಿ ಪ ಮ ಪ ನಿ ಸ
నిసరి మరి మామ పని సరి సరి మరి పమ మని పప సని స పని సరి మరి సని పని సరి నిసరి నిసని పమ పని స ని ప మరి స నంద నందన తే నమో నమో సానంద హృదయతే నమో నమో నంద నందన తే నమో నమో. ಗೋವಿಂದನ ರಥೋತ್ಸವ ಸೇವೆ ಈ ವರ್ಷದ ಮಾಘ ಮಾಸದಲ್ಲಿ ನಡೆದಂತಹ ವಾರ್ಷಿಕ ಬ್ರಹ್ಮೋತ್ಸವದ ಪ್ರಧಾನವಾದಂತಹ ಉತ್ಸವ ಇದಾಗಿದೆ. ಈ ರಥದ ವೈಭವವನ್ನು ತಿಳಿಯುವುದಕ್ಕೆ ವಿಶೇಷವಾದಂತಹ ಪ್ರಯತ್ನವನ್ನೇ ಮಾಡಬೇಕಾಗುತ್ತದೆ. ಅನೇಕ ವಿಷಯಗಳ ಸಮಾಹಾರವಾಗಿ ಈ ರಥ ಎನ್ನುವಂತಹ ಪರಿಕಲ್ಪನೆ ಇದೆ. ರಮಣೀಯವಾದದ್ದು ರಥ, ನೋಡುವುದಕ್ಕೆ ಆಕರ್ಷಣೀಯವಾದದ್ದು, ಎಲ್ಲರನ್ನೂ ತನ್ನೆಡೆಗೆ ಒಂದೇ ಕ್ಷಣದಲ್ಲಿ ಸೆಳೆಯುವಂತಹ ವಿಶೇಷ ಶಕ್ತಿ ಈ ರಥಕ್ಕಿರುತ್ತದೆ. ಆದ್ದರಿಂದಾಗಿ ಈ ರಥ ಎನ್ನುವುದು ಒಂದು ಅದ್ಭುತವಾದಂತಹ ಒಂದು ಚಿಂತನೆ, ಅದ್ಭುತವಾದಂತಹ ಒಂದು ವ್ಯವಸ್ಥೆ. ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಚತುರಂಗ ಸೇನೆಯಲ್ಲಿ ರಥಗಳಿಗೆ ವಿಶೇಷವಾದಂತಹ ಮಹತ್ವವಿತ್ತು. ಭಗವದ್ಗೀತೆಯ ಸಂದರ್ಭದಲ್ಲಿ ಅರ್ಜುನನು ರಥವನ್ನು ಹತ್ತಿ ರಣಾಂಗಣಕ್ಕೆ ಬಂದಂತಹ ದೃಶ್ಯವನ್ನು ನಾವು ಸ್ಪಷ್ಟವಾಗಿ ಅರಿಯಬಹುದು. ಕೃಷ್ಣನೇ ಸಾರಥಿಯಾಗಿ, ಅರ್ಜುನನೇ ರಥಿಕನಾಗಿ ಬಂದಂತಹ ಸಂದರ್ಭವನ್ನು ನಾವು ಒಮ್ಮೆ ಸ್ಮರಿಸಿಕೊಳ್ಳಬಹುದು. ಅದರಲ್ಲಿ ಇರುವಂತಹ ಅವಯವಗಳನ್ನು, ಆ ರಥಾಂಗಗಳನ್ನು ಆಲೋಚನೆಯನ್ನು ಮಾಡಿದಾಗ ಆ ರಥವು ಮುಂದೆ ಹೋಗುವುದಕ್ಕೆ ಬೇಕಾದಂತಹ ಪ್ರೇರಣಾಶಕ್ತಿಯಾಗಿ ಕುದುರೆಗಳನ್ನು ಕಟ್ಟುತ್ತಾರೆ. ಇಲ್ಲಿಯೂ ಕೂಡ ಅದಕ್ಕೆ ಪ್ರತಿನಿಧಿಯಾಗಿ ಕುದುರೆಗಳ ಗೊಂಬೆಗಳನ್ನು ಇರಿಸಿದ್ದಾರೆ. ಅದು ಈ ರಥವನ್ನು ಎಳೆಯುವಂತಹ ಕುದುರೆಗಳಲ್ಲ. ಸಾಧಾರಣವಾಗಿ ರಥಕ್ಕೆ ಇರಬೇಕಾದಂತಹ ಲಕ್ಷಣಗಳೆಲ್ಲವನ್ನು ಕೂಡ ತಿಳಿಯಪಡಿಸುವಂತಹ ವ್ಯವಸ್ಥೆ ಇದಾಗಿದೆ. ಆದ್ದರಿಂದಾಗಿ ರಥವನ್ನು ಎಳೆಯುವುದಕ್ಕೆ ಬೇಕಾದಂತಹ ಆ ಚೈತನ್ಯ ಆ ಕುದುರೆಗಳಲ್ಲಿರುತ್ತವೆ. ಆ ಕುದುರೆಗಳನ್ನು ನಿಯಂತ್ರಿಸುವವನು, ಮುನ್ನಡೆಸುವವನು ರಥಿಕ ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಆದ್ದರಿಂದ ಆ ರಥಿಕನಿಗೆ ವಿಶೇಷವಾದಂತಹ ಜವಾಬ್ದಾರಿ ಇದೆ. ಹಿಂದೆ ಕುಳಿತಂತಹ ವ್ಯಕ್ತಿ, ಅಂದರೆ ಯಾರು ಪ್ರಧಾನವಾಗಿರುತ್ತಾನೆಯೋ, ಆ ರಥದ ಅಧಿಪತಿಯಾಗಿರುತ್ತಾನೆಯೋ, ಅವನ ಚಿತ್ತಕ್ಕೆ ಅನುಸಾರವಾಗಿ ಆ ರಥವನ್ನು ಮುನ್ನಡೆಸುವಂತಹ ಆ ಚಾಕಚಕ್ಯತೆ, ಆ ತೀಕ್ಷ್ಣತೆ ಅತ್ಯಂತ ಮುಖ್ಯವಾದದ್ದು ಸಾರಥಿಗೆ. ಆದ್ದರಿಂದಾಗಿ ಆ ರಥವನ್ನು ನಡೆಸುವ ಹೊಣೆಯನ್ನು ಹೊತ್ತಂತಹ ಸಾರಥಿ ಯುದ್ಧವನ್ನು ಮಾಡುವಂತಹ ರಥಿಕನ ಆಜ್ಞೆಗೆ ಅನುಸಾರವಾಗಿ ಅಥವಾ ಅವನ ಮಾನಸಿಕತೆಗೆ ಅನುಸಾರವಾಗಿ ಅನುಕೂಲವಾಗುವಂತಹ ರೀತಿಯಲ್ಲಿ ರಥವನ್ನು ನಡೆಸಬೇಕಾಗುತ್ತದೆ. ವಿಶೇಷವಾಗಿ ಯುದ್ಧದ ಸಂದರ್ಭದಲ್ಲಿ ಇದು ಅತ್ಯಂತ ಮುಖ್ಯವಾದದ್ದು. ಪ್ರಯಾಣದ ಸಂದರ್ಭದಲ್ಲಿ ರಥವನ್ನು ನಡೆಸುವುದು, ಆ ರಥವನ್ನು ಯಾರು ನಡೆಸುತ್ತಾರೆಯೋ ಸಾರಥಿಯ ಅಧೀನದಲ್ಲಿರುತ್ತದೆ. ಗಮ್ಯವನ್ನು ಸೇರುವುದಷ್ಟೇ ಅಲ್ಲಿನ ಪ್ರಧಾನವಾದಂತಹ ಲಕ್ಷ್ಯವಾಗಿರುತ್ತದೆ. ಆದರೆ ಯುದ್ಧದಲ್ಲಿ ಮುನ್ನಡೆಯುವ, ಪಕ್ಕಕ್ಕೆ ಸರಿಯುವ, ಹೀಗೆ ಅನೇಕ ವಿಧವಾದ ವಿನ್ಯಾಸಗಳನ್ನು ಹಿಂದಿನ ಯುದ್ಧಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದ್ದರಿಂದಾಗಿ ಇಂತಹ ಮಹತ್ವಪೂರ್ಣವಾದಂತಹ ವಿಷಯವನ್ನು ತಿಳಿಯಪಡಿಸುತ್ತದೆ. ಇಲ್ಲಿನ ಕುದುರೆಗಳಿಗೆ ರೆಕ್ಕೆಗಳು ಕೂಡ ಇರುವುದನ್ನು ತಾವು ಗಮನಿಸಬಹುದು. ಅಂದರೆ ಆಕಾಶ ಗಮನವನ್ನು ಹೊಂದಿರುವಂತಹ ರಥಗಳನ್ನು ಇದು ಪ್ರತಿಬಿಂಬಿಸುತ್ತದೆ. ಹಿಂದಿನ ಕಾಲದಲ್ಲಿ ಆಕಾಶದಲ್ಲಿಯೂ ಕೂಡ ಪ್ರಯಾಣಿಸುವಂತಹ ರಥಗಳು ಇದ್ದವು ಎನ್ನುವುದನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು.
ಋತುಪರ್ಣನ ಕಥೆಯಲ್ಲಿ ಆಕಾಶದಲ್ಲಿ ಹಾರಾಡುವಂತಹ, ಹೋಗುವಂತಹ, ಪ್ರಯಾಣವನ್ನು ಮಾಡುವಂತಹ ರಥದ ವರ್ಣನೆಯನ್ನು ನೋಡುತ್ತೇವೆ. ಅದೇ ರೀತಿಯಲ್ಲಿ ದಶರಥನು 10 ದಿಕ್ಕುಗಳಲ್ಲಿಯೂ ಕೂಡ ರಥಗಳನ್ನು ಓಡಿಸಬಲ್ಲಂತಹ ಶಕ್ತಿ ಸಂಪನ್ನನಾಗಿದ್ದ, ಸಾಮರ್ಥ್ಯ ಸಂಪನ್ನನಾಗಿದ್ದ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ನೋಡಿದಾಗ ಅಂತಹ ವಿಶಿಷ್ಟವಾದಂತಹ ರಥಗಳು ಇರುವುದು ಆಶ್ಚರ್ಯವನ್ನು ಉಂಟು ಮಾಡುತ್ತವೆ. ಅವು 10 ದಿಕ್ಕುಗಳಲ್ಲಿಯೂ, ಭೂಮಿಯಲ್ಲಿಯೂ, ನೀರಿನಲ್ಲಿಯೂ, ಆಕಾಶದಲ್ಲಿಯೂ ಹೋಗಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿತ್ತು ಎನ್ನುವುದು ನಮ್ಮೆಲ್ಲರನ್ನು ಕೂಡ ಆಶ್ಚರ್ಯಕ್ಕೆ ಒಳಪಡಿಸುತ್ತದೆ. ಆದ್ದರಿಂದ ಅಂತಹ ಒಂದು ಪ್ರಯಾಣವನ್ನು ಮಾಡುವುದಕ್ಕೆ ಸಾಮಾನ್ಯವಾದಂತಹ ರಥ ಅಥವಾ ಸಾಮಾನ್ಯವಾದಂತಹ ಕುದುರೆಗಳಿಂದ ಆಗುವುದಿಲ್ಲ. ಈ ರಥವನ್ನು ಎಳೆಯುವುದಕ್ಕೆ ಬಳಸುವಂತಹ ಹಗ್ಗವನ್ನು ತಾವು ನೋಡಬಹುದು. ಅದು ಸಮುದ್ರ ಮಥನದ ಕಾಲದಲ್ಲಿ ಬಳಸಿದಂತಹ ಸರ್ಪವನ್ನು ನಮ್ಮ ನೆನಪಿಗೆ ತರುವಂತಹ ರೀತಿಯಲ್ಲಿ ಕಂಡುಬರುತ್ತದೆ. ಅಷ್ಟು ಬಲವಾದಂತಹ ಒಂದು ಆ ಹಗ್ಗವನ್ನು, ಸೂತ್ರವನ್ನು ನಾವು ನೋಡಬಹುದಾಗಿದೆ. ಆ ರೀತಿಯಾಗಿ ಈ ರಥದಲ್ಲಿ ಈ ರಥಸೂತ್ರವು ಕೂಡ ಅತ್ಯಂತ ಮುಖ್ಯವಾದದ್ದು. ಅದು ಅತ್ಯಂತ ಬಲಿಷ್ಠವಾಗಿರುತ್ತದೆ, ರಥವನ್ನು ಎಳೆಯುವುದಕ್ಕೆ ಸಹಕಾರಿಯಾಗಿರುತ್ತದೆ. ಈ ಮಂಗಾಪುರದ ವಿಹಂಗ ವೀಕ್ಷಣೆಯನ್ನು ಮಾಡುತ್ತಾ ನಾವು ಮುಂದಿನ ಈ ಒಂದು ರಥೋತ್ಸವ ವೈಭವವನ್ನು ವೀಕ್ಷಿಸೋಣ. ಶರಣು ಶರಣು ಜಯಪ್ರದಾಯಕ, ಶರಣು ಶರಣು ಜಯಪ್ರದಾಯಕ, ಶರಣು ಶ್ರೀ ಸತಿನಾಯಕ, ಶರಣು ಸಕಲ ಶುಭ ಪ್ರದಾಯಕ, ಶರಣು ಶಹವರದಾಯಕ, ಶರಣು ಶರಣು ಜಯಪ್ರದಾಯಕ. ತನಯ ಮನೋಹರ ಸ್ವಾಮಿ ಕರುಣಾಸಾಗರ, ವಾರಿನಿಧಿ ತನಯ ಮನೋಹರ ಸ್ವಾಮಿ ಕರುಣಾಸಾಗರ, ಚಾರುತರ ಗುಣ ನೀರಜೋದರ ಶಾರ್ಗಕರ ದಾಮೋದರ, ಚಾರುತರ ಗುಣ ನೀರಜೋದರ ಶಾರ್ಗಕರ ದಾಮೋದರ. ಮುಖಧರ ಹಾಸ ಸುಂದರ ಚಕ್ರಧರ ಧೃತ ಮಂಧರ,
सुन्दर चक्रधर धृतमन्धरा वरद केशवनत पुरन्दर वत्सतल निहितेन्दिरा वरद केशवनत पुरन्दर वत्सतल निहितेन्दिरा शरणु शरणु जयप्रदायका शरणु शरणु जयप्रदायका शरणु श्री सतिनायका शरणु सकल शुभप्रदायका शरणु शहवरदायका शरणु शरणु जयप्रदायका शरणु 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 ಶ್ರೀ ವೆಂಕಟೇಶಾಯ ನಮಃ. ಶ್ರೀನಿವಾಸ ಮಂಗಾಪುರದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ನಡೆಯುತ್ತಿರುವ ರಥೋತ್ಸವದ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ರಥದ ಮೇಲೆ ವಿರಾಜಮಾನನಾಗಿರುವ ಸಮಸ್ತ ಲೋಕಗಳ ಒಡೆಯನನ್ನು ತಾವು ನೋಡುತ್ತಿದ್ದೀರಿ. ಭಕ್ತ ಜನರು ಭಕ್ತಿ ಭಾವ ಪುರಸ್ಸರವಾಗಿ ಈ ರಥೋತ್ಸವದ ದಿವ್ಯವಾದ ಸಂದರ್ಭದಲ್ಲಿ ಭಾಗಿಗಳಾಗುತ್ತಾ ರಥವನ್ನು ಸೂಚನೆಗಳ ಮೇರೆಗೆ ಮುನ್ನಡೆಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ರಥವನ್ನು ಸರಿಯಾದಂತಹ ದಿಕ್ಕಿನಲ್ಲಿ ಸರಿಯಾದ ವಿಧಾನದಲ್ಲಿ ಮುನ್ನಡೆಸುವುದು ಅತ್ಯಂತ ಮುಖ್ಯವಾದದ್ದು. ಅತ್ಯಂತ ಭಾರವಾದಂತಹ ಈ ರಥವನ್ನು ನಡೆಸುವುದಕ್ಕೆ ಬೇಕಾದಂತಹ ಅನುಭವವನ್ನು ಹೊಂದಿದವರು ಮಾತ್ರವೇ ಈ ರಥೋತ್ಸವದ ಮುಂಚೂಣಿಯಲ್ಲಿ ಇರುತ್ತಾರೆ. ಭಕ್ತರಿಗೆ ಕಾಲಕಾಲಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಡುತ್ತಾರೆ. ಹಾಗೆ ಮಾಡದೇ ಇದ್ದಂತಹ ಪಕ್ಷದಲ್ಲಿ ಅನೇಕ ಪ್ರಮಾದಗಳು ಉಂಟಾಗುವಂತಹ ಸಂಭವನೀಯತೆ ಹೆಚ್ಚಿರುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನದ ಆಳ್ವಿಕೆಯಲ್ಲಿ ಇರುವ ಎಲ್ಲ ದೇವಸ್ಥಾನಗಳಲ್ಲಿಯೂ 9 ದಿನಗಳ ವಾರ್ಷಿಕೋತ್ಸವವನ್ನು ನಿರ್ವಹಿಸುತ್ತಾರೆ. ಅದರಲ್ಲಿ ರಥೋತ್ಸವವು ಕೂಡ ಪ್ರಧಾನವಾದದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ವಿಧವಾದಂತಹ ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಆ ರಥಗಳನ್ನು ಕೂಡ ಅತ್ಯಂತ ಮುಖ್ಯವಾದ ಅತ್ಯಂತ ಬೆಲೆ ಬಾಳುವಂತಹ ಮರಗಳಿಂದ ಮಾತ್ರವೇ ಮಾಡಲಾಗುತ್ತದೆ. ಅವುಗಳ ಚಕ್ರಗಳಿಗೆ ವಿಶೇಷವಾದಂತಹ ರೀತಿಯಲ್ಲಿ ಬೇಕಾದಂತಹ ವಿಧಿವಿಧಾನಗಳನ್ನು ಅನುಸರಿಸಿ ಚಕ್ರಗಳ ನಿರ್ಮಾಣವನ್ನು ಮಾಡುತ್ತಾರೆ. ತಿರುಮಲ ಕ್ಷೇತ್ರದಲ್ಲಿ ರಥವನ್ನು ನಿಲ್ಲಿಸುವುದಕ್ಕೆ ಬೇಕಾದಂತಹ ಬ್ರೇಕ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ರೀತಿಯಲ್ಲಿ ಆಧುನಿಕತೆಯನ್ನು ಕೂಡ ಬಳಸಿಕೊಂಡು ಆ ರಥವನ್ನು ನಾವು ಮುನ್ನಡೆಸುವ ಹಾಗೂ ನಿಲ್ಲಿಸುವ ಪ್ರಯತ್ನವನ್ನು ಮಾಡಲಾಗುತ್ತದೆ. ಆ ರೀತಿಯಾದಂತಹ ವಿಧಿವಿಧಾನಗಳನ್ನು ನಾವು ಕಾಣಬಹುದು. ಈ ರಥೋತ್ಸವದ ರಮಣೀಯವಾದ ಆಕರ್ಷಕವಾದ ಕಲೆಯನ್ನು ನೋಡುವಂತಹ ಅವಕಾಶ ತಮಗಿದೆ. ಕಾಷ್ಟಶಿಲ್ಪ ಎಂದು ಕರೆಯಲ್ಪಡುವ ವಿಶೇಷವಾದ ವಿದ್ಯಾನಿಪುಣರು ಈ ರಥವನ್ನು ಕಟ್ಟುತ್ತಾರೆ. ಇಷ್ಟು ಎತ್ತರವಾದಂತಹ ರಥವನ್ನು ಕಟ್ಟಿ ನಿಲ್ಲಿಸುವುದು ಸುಲಭವಾದಂತಹ ಮಾತಲ್ಲ. ಸರಿಯಾದಂತಹ ಲೆಕ್ಕಗಳಿಗೆ ಒಳಪಟ್ಟು ಈ ರಥವನ್ನು ನಿರ್ಮಿಸಬೇಕಾಗುತ್ತದೆ. ಈ ರಥದ ಮಧ್ಯಭಾಗದಲ್ಲಿ ಕಲಶದ ತುತ್ತ ತುದಿ ಇರುತ್ತದೆ.
ಅದು ಸಂಪೂರ್ಣ ರಥದ ಮಧ್ಯಭಾಗವಾಗಿರಬೇಕು. ಆಗ ಮಾತ್ರ ಆ ರಥವು ಸಂತುಲಿತವಾಗಿರುತ್ತದೆ. ಆ ರೀತಿಯಾದ ವಿಶೇಷವಾದ ಗಣಿತದೊಂದಿಗೆ ಈ ರಥವನ್ನು ನಿರ್ಮಿಸಲಾಗುತ್ತದೆ. ಈ ರಥಕ್ಕೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ 4 ದಿಕ್ಕುಗಳಲ್ಲಿಯೂ ಕೂಡ ದ್ವಾರವಿರುತ್ತದೆ. ಆ 4 ದ್ವಾರಗಳಲ್ಲಿ ಇಬ್ಬರಿಬ್ಬರು ದ್ವಾರಪಾಲಕರಿರುತ್ತಾರೆ. ಅಂದರೆ ಈ ರಥದ ಮಧ್ಯಭಾಗದಲ್ಲಿರುವಂತಹ ಪರಮಾತ್ಮನನ್ನು ಎಲ್ಲ ಕಡೆಗಳಿಂದಲೂ ನೋಡುವ ಅವಕಾಶವಿರುತ್ತದೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ದ್ವಾರಪಾಲಕರ ರಕ್ಷಣೆಯೂ ಇರುತ್ತದೆ. ಇದು ವೈಕುಂಠ ಲೋಕದ ಒಂದು ಪ್ರತಿಕೃತಿ ಎಂದು ಭಾವಿಸಬಹುದು. ವೈಕುಂಠ ಲೋಕದಲ್ಲಿ ಅತ್ಯಂತ ವಿಶೇಷವಾದಂತಹ ಭವನಗಳು, ಅದರ ಮಧ್ಯಭಾಗದಲ್ಲಿ ಶ್ರೀಮನ್ನಾರಾಯಣನು ವಿರಾಜಮಾನನಾಗಿರುತ್ತಾನೆ. ಆ ವೈಕುಂಠದ ಪರಮಾತ್ಮನ ಸನ್ನಿಧಿಯಗೆ ಎಲ್ಲ ಕಡೆಗಳಿಂದಲೂ ದ್ವಾರಗಳಿರುತ್ತವೆ ಎನ್ನುವ ವಿವರಣೆಯನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು. ಆದ್ದರಿಂದಾಗಿ ಅಂತಹ ಪರಮಾತ್ಮನ ಸನ್ನಿಧಿಯನ್ನು 4 ದಿಕ್ಕುಗಳಿಂದ ನಾವು ಸೇರಬಹುದು. 4 ವೇದಗಳ ಮೂಲಕ ಸೇರಬಹುದು. 4 ವಿಧವಾದಂತಹ ಉಪವೇದಗಳ ಸಾರದಿಂದ ಸೇರಬಹುದು. 4 ವಿಧವಾದಂತಹ ಧರ್ಮಾರ್ಥ ಕಾಮ ಮೋಕ್ಷಗಳ ಮೂಲಕ ಸೇರಬಹುದು. ಹೀಗೆ ಆ ಪರಮಾತ್ಮನನ್ನು ಸೇರುವುದಕ್ಕೆ ಇರುವಂತಹ ಉಪಾಯಗಳನ್ನು ತಿಳಿಯಪಡಿಸುತ್ತದೆ. ಇಂತಹ ಮಹತ್ವಪೂರ್ಣವಾದ ವಿಶೇಷವಾದಂತಹ ವೈಭವಗಳಿಂದ ಕೂಡಿರುವ ಈ ರಥೋತ್ಸವವನ್ನು ನಾವು ಎಷ್ಟು ವಿಧವಾಗಿ ವೀಕ್ಷಿಸಿದರೂ, ಎಷ್ಟು ವಿಧವಾಗಿ ಇದನ್ನು ಪರಿಶೀಲನೆ ಮಾಡಿದರೂ ಕಡಿಮೆ ಎಂದೆನಿಸುತ್ತದೆ. ಇದೀಗ ರಥೋತ್ಸವದ 4 ದಿಕ್ಕುಗಳಲ್ಲಿ ಭಗವಂತನಿಗೆ ನೈವೇದ್ಯವನ್ನು ನಿವೇದಿಸಲಾಗುತ್ತದೆ. ಆ ನೈವೇದ್ಯವನ್ನು ನಿವೇದಿಸುವ ಸಂದರ್ಭದಲ್ಲಿ ತೆರೆಯನ್ನು ಹಾಕಲಾಗುತ್ತದೆ. ಭೋಜನ, ಸ್ನಾನ ಮೊದಲಾದಂತಹ ಕೆಲವು ವಿಶೇಷ ಸೇವೆಗಳಿಗೆ ತೆರೆಯ ಮರೆಯಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಹಿರಿಯರು ನಿರ್ಮಿಸಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ನಿವೇದಿಸುವ ವಸ್ತುಗಳನ್ನು ಇತರರು ನೋಡುವುದರ ಮೂಲಕ ಅದು ಮಲಿನವಾಗುತ್ತದೆ ಎನ್ನುವಂತಹ ಭಾವನೆ ಇದೆ. ನಾವು ತಿನ್ನುವಂತಹ ರುಚಿಕರವಾದಂತಹ ಪದಾರ್ಥವನ್ನು ಇತರರು ನೋಡಿದಾಗ ಅವರಲ್ಲಿಯೂ ಕೂಡ ಅದನ್ನು ಸ್ವೀಕರಿಸಬೇಕು ಎನ್ನುವಂಥ ಭಾವನೆ ಉಂಟಾಗುತ್ತದೆ. ಈ ದೇವಾಲಯಗಳಲ್ಲಿ ಪರಮಾತ್ಮನಿಗೆ ನಿವೇದಿಸುವಂತಹ ಪದಾರ್ಥಗಳನ್ನು ಯಾರು ನೋಡದೇ ಇರುವಂತಹ ರೀತಿಯಲ್ಲಿ, ಯಾರ ದೃಷ್ಟಿಯೂ ಬೀಳದೇ ಇರುವಂತಹ ರೀತಿಯಲ್ಲಿ ಅದನ್ನು ಪೂರ್ತಿಯಾಗಿ ಮುಚ್ಚಿಟ್ಟು ತರಲಾಗುತ್ತದೆ. ನಿವೇದನೆಯ ಸಂದರ್ಭದಲ್ಲಿ ಅದರ ಆವರಣವನ್ನು ತೆರೆಯಲಾಗುತ್ತದೆ. ಆ ಸಂದರ್ಭದಲ್ಲಿ ಯಾರೂ ನೋಡಬಾರದು ಎನ್ನುವ ದೃಷ್ಟಿಯಿಂದ ತೆರೆಯನ್ನು ಹಾಕಲಾಗುತ್ತದೆ. सरसोऽयं मम श्रमसंहारी सरसोऽयं मम श्रमसंहारी हरिरसमविहारी सतु सरसोऽयं मम श्रमसंहारी हरिरसमविहारी संशयातिशय संचारी दयानिभृततनुधारी संशयातिशय संचारी कया त्यजित विकारी कया त्यजित विकारी
ಮದಾಲಿ ಮತಾಭಿಮಾನಿ ತದಾಶ್ರಿತ ಸಂಧಾನಿ ತದಾಶ್ರಿತ ಸಂಧಾನಿ ಸತು ತದಾ ತದಾ ಚಿಂತಾಶಯನಿ ಹರಿರಸಮವಿಹಾರಿ ಸತು ಸರಸೋಯಂ ಮಮ ಶ್ರಮ ಸಂಹಾರಿ ಹರಿರಸಮ ವಿಹಾರಿ. ಪರಾಮೃತ ಸಂಪಾದಿ ಸ್ಥಿರಾನಂದ ಸ್ವೇದಿ ಪರಾಮೃತ ಸಂಪಾದಿ ಸ್ಥಿರಾನಂದ ಸ್ವೇದಿ ವರಾಲಾಪ ವಿವಾದಿ ವರಾಲಾಪ ವಿವಾದಿ ಶ್ರೀ ತಿರುವೆಂಕಟಗಿರಿ ದಿವ್ಯ ವಿನೋದಿ ಹರಿರಸಮ ವಿಹಾರಿ ಸತು ಸರಸೋಯಂ ಮಮ ಶ್ರಮ ಸಂಹಾರಿ ಹರಿರಸಮ ವಿಹಾರಿ ಸತು ಸರಸೋಯಂ ಮಮ ಶ್ರಮ ಸಂಹಾರಿ ಹರಿರಸಮ ವಿಹಾರಿ. ಜಯ ಗೋವಿಂದ ಶರಣಂ ಗೋಪಾಲ ಶರಣಂ 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 ಗೋವಿಂದ ಶರಣಂ ಗೋಪಾಲ ಶರಣಂ. ಗೋವಿಂದನನ್ನು ಶರಣು ಬೇಡುತ್ತಾ ಭರದಿಂದ ನಡೆಯುತ್ತಿರುವ ರಥೋತ್ಸವವನ್ನು ವೀಕ್ಷಿಸಿ ಕೃತಾರ್ಥರಾಗೋಣ. ಈ ರಥೋತ್ಸವದ ಸಂದರ್ಭದಲ್ಲಿ ರಥಬೀದಿಯ 8 ಬದಿಗಳಲ್ಲಿ ರಥವನ್ನು ಅನಿವಾರ್ಯವಾಗಿ ನಿಲ್ಲಿಸುತ್ತಾರೆ. ರಥಬೀದಿಯ ಪ್ರಾರಂಭ ಹಾಗೂ ಕೊನೆ ಈ ಎರಡೂ ಸ್ಥಾನಗಳಲ್ಲಿ ನೈವೇದ್ಯಾದಿಗಳನ್ನು ನಿವೇದಿಸುವುದು ವಾಡಿಕೆ. ಮಧ್ಯದ ಯಾವ ಸ್ಥಾನದಲ್ಲಿಯೂ ಕೂಡ ನಿಲ್ಲಿಸುವಂತಹ ಅವಶ್ಯಕತೆ ಇಲ್ಲ. ಉಳಿದ ವಾಹನ ಸೇವೆಗಳಲ್ಲಿ ಭಕ್ತರು ಅಲ್ಲಲ್ಲಿ ನೀರಾಜನಗಳನ್ನು ನಿವೇದಿಸುವಂತಹ ಒಂದು ಪದ್ಧತಿ ಇರುವುದರಿಂದ ವಾಹನ ಸೇವೆಗಳನ್ನು ನಿರ್ದಿಷ್ಟ ಸ್ಥಾನಗಳಲ್ಲಿ ನಿಲ್ಲಿಸುವಂತಹ ಪದ್ಧತಿ ಇದೆ. ಆದರೆ ರಥೋತ್ಸವದ ಸಂದರ್ಭದಲ್ಲಿ ಅದನ್ನು ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ಇಲ್ಲ. ಈ ಸಂದರ್ಭದಲ್ಲಿ ರಥವನ್ನು ಬರದಿಂದ ಎಳೆಯುವಾಗ ರಥವು ದಿಕ್ಕು ತಪ್ಪುವಂತಹ ಒಂದು ಪ್ರಮಾದವಿದೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ರಥವನ್ನು ವಿಶೇಷವಾದ ಪ್ರಕ್ರಿಯೆ ಮೂಲಕ ರಥದ ದಿಕ್ಕನ್ನು ಬದಲಾಯಿಸಲಾಗುತ್ತದೆ. ಆದ್ದರಿಂದ ಅಂತಹ ದಿಕ್ಕನ್ನು ಬದಲಾಯಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದಾಗ ಆ ರಥವು ಒಮ್ಮೆ ಪೂರ್ತಿಯಾಗಿ ಕದಲುವುದನ್ನು ತಾವು ಗಮನಿಸಬಹುದು. ಇದು ರಥದ ದಿಕ್ಕನ್ನು ಬದಲಿಸುವಂತಹ ಒಂದು ಪ್ರಯತ್ನ. ಇದನ್ನು ಚಕ್ರಕ್ಕೆ ವಿಶೇಷವಾದ ವಸ್ತುಗಳ ಬಳಕೆಯನ್ನು ಮಾಡುವುದರ ಮೂಲಕ ರಥದ ದಿಕ್ಕನ್ನು ಬದಲಿಸಬೇಕಾಗುತ್ತದೆ. ಸಂಪೂರ್ಣ ರಥವೇ ತಿರುಗಬೇಕಾಗುತ್ತದೆ. ಯಾಕೆಂದರೆ ರಥ ಚಕ್ರಗಳಿಗೆ ಅದನ್ನು ಎಡಬಲಗಳಿಗೆ ತಿರುಗಿಸುವಂತಹ ವಿಧಾನವಿರುವುದಿಲ್ಲ. ಆ ರೀತಿ ಆ ರಥಚಕ್ರಗಳು ಎಡಕ್ಕೆ ಬಲಕ್ಕೆ
ತಿರುಗುವಂತಹ ವ್ಯವಸ್ಥೆ ಇರುವುದಿಲ್ಲ. ಆದ್ದರಿಂದ ಸಂಪೂರ್ಣವಾದಂತಹ ರಥವನ್ನು ಎತ್ತಿ ಅದರ ದಿಕ್ಕನ್ನು ಬದಲಿಸಬೇಕಾಗುತ್ತದೆ. ಅದಕ್ಕೆ ನೂರಾರು ಜನರ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಆದ್ದರಿಂದಾಗಿ ಅಂತಹ ಒಂದು ಪ್ರಯತ್ನವನ್ನು ಮಾಡುವುದು ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾದಂತಹ ಕಾರ್ಯ. ಈ ಸಂದರ್ಭದಲ್ಲಿ ರಥೋತ್ಸವ ಮುನ್ನಡೆಯುತ್ತಿರುವುದನ್ನು ಗಮನಿಸುತ್ತಿದ್ದಿರಿ. ರಥಾಧಿರೂಢನಾದಂತಹ ಶ್ರೀ ಶ್ರೀನಿವಾಸನು ಶ್ರೀಭೂ ಸಮೇತನಾಗಿ ವಿರಾಜಮಾನನಾಗಿದ್ದಾನೆ. ಶ್ರೀದೇವಿ ಭೂದೇವಿಯರ ಜೊತೆಗೂಡಿ ಪರಮಾತ್ಮ ರಥೋತ್ಸವದಲ್ಲಿ ಭಾಗಿಯಾಗುತ್ತಾನೆ. ಪರಮಾತ್ಮನ ಪರಮ ಚಕ್ರವರ್ತಿತ್ವ ಇದರಲ್ಲಿ ಪ್ರಕಟವಾಗುತ್ತದೆ. ರಾಜರು ಮಾತ್ರವೇ ಇಂತಹ ರಥಗಳಲ್ಲಿ ವಿಹರಿಸುತ್ತಾರೆ. ಸಾಮಾನ್ಯ ಮಾನವರಿಗೆ ಆ ರಥಾರೋಹಣ ಎನ್ನುವುದು ನಿಷಿದ್ಧವಾದದ್ದು. ಆದ್ದರಿಂದ ಸಮಸ್ತ ಲೋಕ ಸಾರ್ವಭೌಮನಾದಂತಹ ಪರಮಾತ್ಮ ರಥವನ್ನು ಅಧಿರೋಹಿಸಿ ಭಕ್ತ ಜನರಿಗೆ ಮಂಗಳವನ್ನು ಉಂಟು ಮಾಡುತ್ತಿದ್ದಾನೆ. ಗ್ರಾಮ ಸಮೃದ್ಧಿಗಾಗಿ, ರಾಜ್ಯ ಸಮೃದ್ಧಿಗಾಗಿ, ರಾಜರುಗಳ ರಕ್ಷಣೆಗಾಗಿ, ರೋಗ ರುಜಿನಗಳಿಂದ ರಕ್ಷಣೆಯನ್ನು ಪಡೆಯುವುದಕ್ಕಾಗಿ, ಶತ್ರುಭಯ ನಾಶಕ್ಕಾಗಿ ರಥೋತ್ಸವವನ್ನು ನಿರ್ವಹಿಸಬೇಕು ಎನ್ನುವ ಸೂಚನೆ ಆಗಮಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಯಾವ ಗ್ರಾಮದಲ್ಲಿ ಇಂತಹ ಉತ್ಸವಗಳು ಭಕ್ತಿ ಶ್ರದ್ಧೆಗಳಿಂದ ಅಪಚಾರವಿಲ್ಲದೆ ನಡೆಯುತ್ತವೆಯೋ ಅಂತಹ ಸ್ಥಾನದಲ್ಲಿ ಯಾವುದೇ ವಿಧವಾದಂತಹ ಅವಘಡಗಳು ನಡೆಯುವುದಿಲ್ಲ. ಜಲಪ್ರಳಯ, ಅಗ್ನಿಪ್ರಮಾದ, ರೋಗಬಾಧೆ ಹಾಗೂ ಬೆಳೆಯ ನಾಶ ಇವು 4 ಅತ್ಯಂತ ತೀವ್ರವಾಗಿ ಸಮಾಜವನ್ನು ಪೀಡಿಸುವಂತಹ ಪಿಡುಗುಗಳು. ಈ 4 ಈ ರಥೋತ್ಸವದಂತಹ ಪ್ರಕ್ರಿಯೆಗಳ ಮೂಲಕ ನಿವಾರಣೆಯಾಗುತ್ತದೆ ಎನ್ನುವುದು ಹಿರಿಯರ, ಆಗಮಶಾಸ್ತ್ರ ಕೋವಿದರ, ಮಹಾಜ್ಞಾನಿಗಳ, ಋಷಿಮುನಿಗಳ ಮಾರ್ಗದರ್ಶನ. ಈ ಸಂದರ್ಭದಲ್ಲಿ ರಥವು ಹೆಚ್ಚು ಕಡಿಮೆ ದೇವಾಲಯದ ಮುಂಭಾಗಕ್ಕೆ ಆಗಮಿಸಿದೆ. ದೇವಾಲಯದ ಪ್ರಾಂಗಣದ ಒಳಗೆ ಪ್ರವೇಶಿಸಬೇಕಾಗಿದೆ. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಎಲ್ಲ ಭಕ್ತರು ಕೂಡ ತಮ್ಮ ದಿಕ್ಕನ್ನು ಬದಲಿಸಿಕೊಂಡು ಹೋಗಬೇಕಾಗುತ್ತದೆ. ಆದ್ದರಿಂದ ಇಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನಿಶ್ಚಿತವಾಗಿ ಸಮಯ ಬೇಕಾಗುತ್ತದೆ. ಎಲ್ಲ ಜನರಿಗೂ ಸೂಚನೆಯನ್ನು ಕೊಟ್ಟು ಅವರು ಯಾವ ಸ್ಥಾನದಲ್ಲಿ ಇರಬೇಕು ಎನ್ನುವುದನ್ನು ಸೂಚಿಸುವುದರ ಮೂಲಕ ಮುಂದಿನ ರಥದ ಗಮನವನ್ನು ತಿಳಿಯಪಡಿಸಲಾಗುತ್ತದೆ. ಅಷ್ಟಲ್ಲದೆ ಈಗ ರಥವು ಪೂರ್ತಿಯಾಗಿ ದಕ್ಷಿಣದಿಂದ ಪೂರ್ವ ದಿಕ್ಕಿಗೆ ತಿರುಗಬೇಕಾದಂತಹ ಸಂದರ್ಭ. ಇದು ನಿಜವಾಗಿಯೂ ಅತ್ಯಂತ ಕಠಿಣವಾದಂತಹ ಕಾರ್ಯ. ಈ ಸವಾಲನ್ನು ಅತ್ಯಂತ ಅನುಭವಜ್ಞರ ಮಾರ್ಗದರ್ಶನದಲ್ಲಿ ಮಾತ್ರ ಎದುರಿಸಲು ಸಾಧ್ಯ. ಆದ್ದರಿಂದಾಗಿ ಇಂತಹ ಕಾರ್ಯದಲ್ಲಿ ಬಹಳ ವರ್ಷಗಳಿಂದ ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿಗಳು ಮಾತ್ರವೇ ರಥವನ್ನು ಮುನ್ನಡೆಸುವುದಕ್ಕೆ ಬೇಕಾದಂತಹ ಸೂಚನೆಗಳನ್ನು ಕೊಡುತ್ತಾರೆ ಹೊರತಾಗಿ ಎಲ್ಲ ವಿಷಯಗಳನ್ನು ಗಮನಿಸಿಕೊಂಡು ಸೂಚನೆಯನ್ನು ನೀಡಬೇಕಾಗುತ್ತದೆ. ಇಲ್ಲದೇ ಇರುವಂತಹ ಪಕ್ಷದಲ್ಲಿ ಪ್ರಮಾದಗಳು ಉಂಟಾಗುವುದನ್ನು ಕೂಡ ನಾವು ನೋಡುತ್ತೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ರಥಸ್ಥನಾಗಿರುವಂತಹ ಕೇಶವನು ಮುನ್ನಡೆಯಲು ಸಿದ್ಧನಾಗಿದ್ದಾನೆ. ದಕ್ಷಿಣ ರಥವೀದಿಯಿಂದ ಮತ್ತೆ ಪೂರ್ವ ರಥವೀದಿಗೆ ಆಗಮಿಸಿ ಸ್ವಸ್ಥಾನವನ್ನು ಸೇರುವಂತಹ ಸಂದರ್ಭ ಸನ್ನಿಹಿತವಾಗುತ್ತಿದೆ. ಹಿಂದೆ ದೇವಾಲಯದ ರಥಬೀದಿಗಳು ಅತ್ಯಂತ ಸಂಕುಚಿತವಾಗಿದ್ದು ಇಂತಹ ರಥೋತ್ಸವವನ್ನು ನಿರ್ವಹಿಸುವುದು ಬಹಳ ಕಷ್ಟದ ಕೆಲಸವಾಗಿತ್ತು. ಬಹಳ ಸಂದರ್ಭಗಳಲ್ಲಿ ಬೆಳಗ್ಗೆ ಹೊರಟಂತಹ ರಥವು ಮಧ್ಯಾಹ್ನವಾದರೂ ಪ್ರದಕ್ಷಿಣೆಯನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ.
ನೂರಾರು ಜನರ ಸಹಾಯ ಸಹಕಾರಗಳಿಲ್ಲದೆ ರಥೋತ್ಸವ ನಡೆಯುತ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಇದರ ಸುತ್ತಮುತ್ತಲಿನ ಎಲ್ಲ ಸ್ಥಾನಗಳನ್ನು ಕೂಡ ತೆರವುಗೊಳಿಸಿ ವಿಶಾಲವಾದ ರಥಬೀದಿಗಳನ್ನು ನಿರ್ಮಿಸಿದೆ. ಆದ್ದರಿಂದಾಗಿ ಉತ್ಸವಗಳನ್ನು ನಿರ್ವಹಿಸುವುದು ಸುಲಭವಾಗಿದೆ. ಭಕ್ತರು ಕೂಡ ಸುಲಭವಾದಂತಹ ರೀತಿಯಲ್ಲಿ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಬಹುದು. ಇಂತಹ ವಿಶೇಷವಾದಂತಹ ಉತ್ಸವಗಳ ವೈಭವಗಳನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಜಗದೊಡೆಯನಾದಂತಹ ಶ್ರೀನಿವಾಸನು ನಮಗೆಲ್ಲರಿಗೂ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಮಾಡಲಿ. ಸಮಸ್ತ ಭಕ್ತಜನರಿಗೆ ಪರಮಾತ್ಮನ ಅನುಗ್ರಹವಿರಲಿ. ಎಲ್ಲ ವಿಧವಾದಂತಹ ಮಾನಸಿಕ ಶಾಂತಿ ಪ್ರಾಪ್ತವಾಗಲಿ. ತಾವಿದೀಗ ನೋಡಬಹುದು, ಆ ರಥ ಚಕ್ರವು ಮುನ್ನಡೆಯುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನೂರಾರು ಜನರು ಶ್ರಮಿಸುತ್ತಾರೆ. ಅವರ ಪ್ರಯತ್ನವಿಲ್ಲದೆ ರಥ ಮುನ್ನಡೆಯುವುದಿಲ್ಲ. ರಥಚಕ್ರವು ಸುಲಭವಾಗಿ ನಡೆಯುವುದಕ್ಕೆ ಬೇಕಾಗಿ ಮರಳನ್ನು ಆ ರಥ ಬೀದಿಯಲ್ಲಿ ಪೂರ್ತಿಯಾಗಿ ಚೆಲ್ಲಲಾಗಿದೆ. ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಅರವಿಂದನಾಭ ಅರವಿಂದನಾಭ ಜಗದಾಧಾರ ಭವದೂರ ಅರವಿಂದನಾಭ ಜಗದಾಧಾರ ಭವದೂರ ಪುರುಷೋತ್ತಮ ನಮೋ ಭುವನೇಶ ಅರವಿಂದನಾಭ ಜಗದಾಧಾರ ಭವದೂರ ಪುರುಷೋತ್ತಮ ನಮೋ ಭುವನೇಶ ಕರುಣಾ ಸಮಗ್ರ ರಾಕ್ಷಸಲೋಕ ಸಂಹಾರ ಕರಣ ಕಮಲಾಧೀಶ ಕರಿರಾಜವರದ ಕರುಣಾ ಸಮಗ್ರ ರಾಕ್ಷಸಲೋಕ ಸಂಹಾರ ಕರಣ ಕಮಲಾಧೀಶ ಕರಿರಾಜವರದ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಯೋಗೀಂದ್ರ ಶಯನ ಪರಿಪೂರ್ಣ ಪೂರ್ಣಾನಂದ ಸಾಗರ ನಿಜಾವಾಸ ಸಕಲಾಧೀಪ ಯೋಗೀಂದ್ರ ಶಯನ ಪರಿಪೂರ್ಣ ಪೂರ್ಣಾನಂದ ಸಾಗರ ನಿಜಾವಾಸ ಸಕಲಾಧೀಪ ನಾಗಾರಿ ಗಮನ ನಾನವರ್ಣ ನಿಜ ದೇಹ ನಾಗಾರಿ ಗಮನ ನಾನವರ್ಣ ನಿಜ ದೇಹ ಭಾಗೀರಥಿ ಜನಕ ಪರಮ ಪರಮಾತ್ಮ ನಾಗಾರಿ ಗಮನ ನಾನವರ್ಣ ನಿಜ ದೇಹ ಭಾಗೀರಥಿ ಜನಕ ಪರಮ ಪರಮಾತ್ಮ ನಿತ್ಯಾನಂದ
ಧರಾರಮಣ ಕಾತ್ಯಾಯನಿ ಸ್ತೋತ್ರ ಪಾವನ ಪರಾತ್ಪರ ಶುಭಪ್ರದ ಪರಾತೀತ ಕೈವಲ್ಯಕಾಂತ ಶೃಂಗಾರ ರಮಣ ಪಾವನ ಪರಾತ್ಪರ ಶುಭಪ್ರದ ಪರಾತೀತ ಕೈವಲ್ಯಕಾಂತ ಶೃಂಗಾರ ರಮಣ ಶ್ರೀ ವೆಂಕಟೇಶ ದಾಕ್ಷಿಣ್ಯ ಗುಣನಿಧಿ ನಮೋ ಶ್ರೀ ವೆಂಕಟೇಶ ದಾಕ್ಷಿಣ್ಯ ಗುಣನಿಧಿ ನಮೋ ದೇವತಾರಾಜ ಸುಸ್ಥಿರ ಕೃಪಾಭರಣ ಶ್ರೀ ವೆಂಕಟೇಶ ದಾಕ್ಷಿಣ್ಯ ಗುಣನಿಧಿ ನಮೋ ದೇವತಾರಾಜ ಸುಸ್ಥಿರ ಕೃಪಾಭರಣ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ರಥೋತ್ಸವದ ಶುಭ ವೇಳೆಯಲ್ಲಿ ಶ್ರೀನಿವಾಸನು ಶ್ರೀದೇವಿ ಭೂದೇವಿ ಸಮೇತನಾಗಿ ರಥಬೀದಿಗಳಲ್ಲಿ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸುತ್ತಿದ್ದಾನೆ. ಭಕ್ತರು ಹೆಜ್ಜೆ ಹೆಜ್ಜೆಗೆ ಭಗವಂತನ ಸೇವೆಯನ್ನು ಮಾಡುತ್ತಿದ್ದಾರೆ. ಭಗವದ್ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ವೈಕುಂಠ ಲೋಕದವರೆಗಿನ ಜೀವನ ಪ್ರಯಾಣ ಅತ್ಯಂತ ಸುದೀರ್ಘವಾದದ್ದು. ಆದರೆ ಆಗಮಶಾಸ್ತ್ರಗಳು ನಾವಿರುವಂತಹ ಸ್ಥಾನದಲ್ಲಿಯೇ ಭಗವಂತನ ನೆನಪು ಅಳಿಸಿ ಹೋಗದೇ ಇರುವಂತೆ ನಿರಂತರವಾಗಿ ನಮ್ಮ ಲಕ್ಷ್ಯವು ನೆನಪಿಗೆ ಬರುವಂತಹ ರೀತಿಯಲ್ಲಿ ಮಂದಿರಗಳನ್ನು ನಿರ್ಮಿಸಿ ಉತ್ಸವಗಳನ್ನು ನಿರ್ವಹಿಸಿ ಆ ಭಗವದ್ ವಿಚಾರಗಳನ್ನು ಪುನಃ ಪುನಃ ಮನಸ್ಸಿನಲ್ಲಿ ದೃಢವಾಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ವ್ಯವಸ್ಥೆಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಜೀವನ ಪ್ರಯಾಣದ ಲಕ್ಷ್ಯ ಏನು ಎನ್ನುವುದು ಅಸ್ಪಷ್ಟವಾಗಿರುತ್ತದೆ. ಅನೇಕ ಸಂಸ್ಕೃತಿಗಳಲ್ಲಿ ಅನೇಕ ಸಮಾಜಗಳಲ್ಲಿ ಇಂತಹ ವ್ಯವಸ್ಥೆ ಇಲ್ಲದೇ ಇರುವುದರಿಂದಾಗಿ ದಿಕ್ಕು ತಪ್ಪಿ ತಮಗೆ ಬುದ್ಧಿಗೆ ಬಂದದ್ದೆಲ್ಲವನ್ನು ಮಾಡುವುದರ ಮೂಲಕ ಅನೇಕ ವಿಧವಾದ ಕಷ್ಟವನ್ನು ದುಃಖವನ್ನು ಹೊಂದುವಂತಹ ಪರಿಸ್ಥಿತಿಯನ್ನು ನೋಡುತ್ತೇವೆ. ನಮ್ಮೆಲ್ಲರ ಭಾಗ್ಯ, ಋಷಿಮುನಿಗಳ ಕೊಡುಗೆ, ಈ ಸಮಸ್ತ ಸೃಷ್ಟಿಗೆ ಮೂಲ ಬೀಜವಾಗಿರುವಂತಹ ಆ ಪರಮಾತ್ಮನೆಡೆಗೆ ನಡೆಯುವಂತಹ ಮಾರ್ಗವನ್ನು ಸ್ಪಷ್ಟಪಡಿಸಿದ್ದಾರೆ. ಅವರು ನಡೆದಿದ್ದಾರೆ. ಅಂತಹ ವಿಶಾಲವಾದ ರಾಜಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗಳಿಗೆ ಅಪಘಾತವಿಲ್ಲ. ಯಾರಿಗೂ ಯಾವುದೇ ವಿಧವಾದಂತಹ ಅವಘಡಗಳು, ಸಮಸ್ಯೆಗಳು ಉಂಟಾಗುವುದಿಲ್ಲ. ಆ ರೀತಿಯಾಗಿ ಅಖಂಡವಾದಂತಹ ಈ ಮಾರ್ಗ ಅನೇಕ ಜ್ಞಾನಿಗಳಿಂದ ತುಳಿಯಲ್ಪಟ್ಟಿದೆ. ಉಪನಿಷತ್ತುಗಳಲ್ಲಿ ಬೋಧಿಸಲ್ಪಟ್ಟಿದೆ, ವೇದಗಳಲ್ಲಿ ಹೇಳಲ್ಪಟ್ಟಿದೆ, ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಸೂಚಿಸಲ್ಪಟ್ಟಿದೆ, ಕಾವ್ಯಗಳಲ್ಲಿ ವರ್ಣಿಸಲ್ಪಟ್ಟಿದೆ. ಆದ್ದರಿಂದ ಇಂತಹ ರಾಜಮಾರ್ಗದಲ್ಲಿ ರಾಜಠೀವಿಯಿಂದ ನಡೆಯುವಂತಹ ವ್ಯಕ್ತಿ ದಾರಿ ತಪ್ಪುವಂತಹ ಸಂದರ್ಭವೇ ಇರುವುದಿಲ್ಲ. ಆದ್ದರಿಂದ ಇಂತಹ ಮಾರ್ಗದಲ್ಲಿ ನಡೆಯುವ ಸದವಕಾಶವನ್ನು ಒದಗಿಸಿಕೊಟ್ಟಂತಹ ಆ ಪರಂಪರೆಯನ್ನು ಮುಖ್ಯವಾಗಿ ನಮಸ್ಕರಿಸಬೇಕಾಗುತ್ತದೆ. ಆದ್ದರಿಂದ ಯೋನೂ ಚಾನಸ್ಸನೋ ಮಹಾನ್ ಎನ್ನುವಂತಹ ಮಾತನ್ನು ನಾವು ಕೇಳಿರಬಹುದು. ಹಿರಿಯರು ನಡೆದಂತಹ ಯಾವ ದಾರಿ ಇದೆಯೋ ಅದೇ ನಮಗೆ ಹೆದ್ದಾರಿ, ಅದನ್ನು ಬಿಟ್ಟು ನಾವು ಹೋಗುವುದಿಲ್ಲ ಎನ್ನುವಂತಹ ಪ್ರತಿಜ್ಞೆಯೊಂದಿಗೆ ಆ ಮಾರ್ಗದಲ್ಲಿ ಮುನ್ನಡೆಯುವಂತಹ ವ್ಯಕ್ತಿಗಳು ಅಪ್ರತಿಹತವಾದಂತಹ ವಿಜಯವನ್ನು ಸಾಧಿಸುತ್ತಾರೆ, ಆನಂದ ಕಡಲನ್ನು ಸೇರುತ್ತಾರೆ.
ಆನಂದಮಯನಾಗಿರುವಂತಹ ಪರಮಾತ್ಮನಲ್ಲಿ ಲೀನರಾಗಿ ನಿತ್ಯಾನಂದ ಭರಿತರಾಗಿ ದುಃಖದ ಲೇಷವೇ ಇಲ್ಲದೆ ಇರುವಂತಹ ರೀತಿಯಲ್ಲಿ ಆನಂದಿಗಳಾಗುತ್ತಾರೆ. ಆದ್ದರಿಂದ ಆನಂದಮಯನಾದ ಪರಮಾತ್ಮನನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ದುಃಖಗಳನ್ನು ಕಳೆದು ಸಂತೋಷವನ್ನು ಪ್ರಾಪ್ತಿಸಿ ಆನಂದಭರಿತರಾಗಿ ಜೀವನವನ್ನು ಸಾಗಿಸುವುದಕ್ಕೆ ಇಂತಹ ಉತ್ಸವಗಳು ಅತ್ಯಂತ ಮುಖ್ಯವಾದದ್ದು. ಮಂಗಳಮಯನಾದಂತಹ ಶ್ರೀನಿವಾಸನ ಅತ್ಯದ್ಭುತವಾದಂತಹ ದಿವ್ಯ ಸ್ವರೂಪವನ್ನು, ಮಂಗಳ ಸ್ವರೂಪವನ್ನು ಸಮೀಪದಿಂದ ವೀಕ್ಷಿಸುವಂತಹ ಅವಕಾಶವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಭಕ್ತರಿಗೆ ಒದಗಿಸಿಕೊಡುತ್ತಿದೆ. ವಜ್ರ ಕಿರೀಟಧಾರಿಯಾಗಿ ಸುವರ್ಣಾಭರಣ ಶೋಭಿತನಾಗಿ ಪರಮಾತ್ಮ ದರ್ಶನವನ್ನು ನೀಡುತ್ತಿದ್ದಾನೆ. ಇಂತಹ ಮಂಗಳಕರವಾದ ಸಂದರ್ಭದಲ್ಲಿ ನಾವೆಲ್ಲರೂ ಪರಮಾತ್ಮನ ಪರಮ ಪಾವನವಾದಂತಹ ಮೂರ್ತಿಯನ್ನು ನಾವು ವೀಕ್ಷಿಸುತ್ತಾ ಕೃತಾರ್ಥರಾಗೋಣ. ಈ ರಥೋತ್ಸವ ಸೇವೆ 4 ರಥಬೀದಿಗಳಲ್ಲಿ ಮುಂದುವರೆದು ಬಂದಿದೆ. ಭಕ್ತಜನರ ಜಯಘೋಷದಿಂದ ಪ್ರತಿಧ್ವನಿತವಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಶ್ರೀ ಶ್ರೀನಿವಾಸನ ಗೋವಿಂದ ನಾಮ ಪ್ರತಿಧ್ವನಿತವಾಗುತ್ತಿದೆ. ಎಲ್ಲರ ಮನಸ್ಸಿನಲ್ಲಿಯೂ ಪರಮಾತ್ಮ ಪ್ರತಿಷ್ಠಾಪಿತನಾಗಿದ್ದಾನೆ. ಯಾವುದನ್ನು ನಾವು ಪುನಃ ಪುನಃ ನೋಡುತ್ತೇವೆಯೋ ಅದು ನಮ್ಮ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಆ ರೀತಿಯಾಗಿ ದೃಢವಾಗಿ ಪರಮಾತ್ಮ ರಥದಿಂದ ಇಳಿದು ನಮ್ಮ ಹೃದಯ ರಥದಲ್ಲಿಯೂ ಕೂಡ ಆಸೀನನಾಗಿದ್ದಾನೆ. ಶರೀರವನ್ನೇ ರಥವೆಂದು ಉಪನಿಷತ್ತುಗಳು ಬಣ್ಣಿಸಿವೆ. ಕರಚರಣಾದಿ ಅವಯವಗಳಿಂದ ಕೂಡಿರುವಂತಹ ಈ ರಥದಲ್ಲಿ ಹೃದಯ ಭಾಗದಲ್ಲಿ ಪರಮಾತ್ಮ ಪ್ರತಿಷ್ಠಾಪಿತನಾಗಿದ್ದಾನೆ. ಆ ಹೃದ್ದೇಶದಲ್ಲಿ ಪ್ರತಿಷ್ಠಾಪಿತನಾಗಿರುವ ಪರಮಾತ್ಮನ ಅರಿವನ್ನು ಮರೆಯದೇ ಇರಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು. ಆ ರೀತಿಯಾಗಿ ಅಳಿಯದ ಮರೆಯದ ಗುರುತಾಗಿ ಗುರುತರವಾದಂತಹ ಆ ಪರಮಾತ್ಮನ ನಿತ್ಯ ಸ್ಮರಣೆ ನಮ್ಮ ಚಿತ್ತದಲ್ಲಿರಲಿ. ಶ್ರೀ ಶ್ರೀನಿವಾಸನ ರಥೋತ್ಸವ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ಸಮಸ್ತ ವಿಭವಗಳನ್ನು ನಮಗೆ ಒದಗಿಸಿಕೊಡುವ ಪರಮಾತ್ಮನ ದಿವ್ಯಮಂಗಲ ಸ್ವರೂಪ ಶ್ರೀದೇವಿ ಭೂದೇವಿಯರು ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿಯೇ ಇರುವಂತಹ ಕರುಣಾಮೂರ್ತಿಗಳು. ಭಕ್ತರನ್ನು ಉದ್ಧರಿಸುವ ವಿಶೇಷವಾದ ದೀಕ್ಷೆಯನ್ನು ಹೊಂದಿದವರು, ಮಾತೃ ಹೃದಯವನ್ನು ಹೊಂದಿದವರು, ಸಮಸ್ತ ಜೀವ ಸಂತಾನವನ್ನು ಉದ್ಧರಿಸುವ ವಿಶೇಷವಾದ ದೀಕ್ಷಾಪರರಾಗಿ ಶ್ರೀವೈಖಾನಸ ಆಗಮದಲ್ಲಿ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ವಿಶೇಷವಾಗಿ ಅಭಿವರ್ಣಿತರಾಗಿದ್ದಾರೆ. ಆದ್ದರಿಂದ ಶ್ರೀಭೂ ಸಮೇತನಾದಂತಹ ಶ್ರೀನಿವಾಸನ ಆರಾಧನೆ ಅತ್ಯಂತ ಮುಖ್ಯವಾದದ್ದು. ಪರಮಾತ್ಮ ಸಮಸ್ತರಿಗೂ ಸರ್ವವನ್ನು ಒದಗಿಸಿಕೊಡುವವನು. ಆದರೆ ಈ ಜೀವನು ಪರಮಾತ್ಮನ ಅನುಗ್ರಹ ಪಾತ್ರನಾಗಲಿ ಎನ್ನುವಂತಹ ಭಾವವನ್ನು ಮೊದಲು ಶ್ರೀದೇವಿ ಭೂದೇವಿಯರು ಹೊಂದಿ ಆ ಜೀವನನ್ನು ಪರಮಾತ್ಮನ ಸಮೀಪದಲ್ಲಿ ಇರಿಸಿ ಇವನನ್ನು ಉದ್ಧರಿಸಿ ಎನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾರಂತೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಆ ಪರಮಾತ್ಮನು ಉದ್ಧಾರವನ್ನು ಮಾಡುತ್ತಾನೆ ಎನ್ನುವಂತಹ ಒಂದು ಕ್ರಮವಿಕಾಸವನ್ನು, ಕ್ರಮಪರಂಪರೆಯನ್ನು ವಿಶೇಷವಾಗಿ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಪುರುಷಕಾರ ಎನ್ನುವ ಪದದಿಂದ ಹೇಳಲಾಗಿದೆ. ಆದ್ದರಿಂದ ನಮ್ಮನ್ನು ಉದ್ಧರಿಸುವ ಮಾರ್ಗವಾಗಿ ಆ ಶ್ರೀದೇವಿ ಭೂದೇವಿಯರ ಆರಾಧನೆಯನ್ನು ಕೂಡ ಆಗಮಶಾಸ್ತ್ರಗಳು ಹೇಳಿವೆ. ಈ ಮೂಲಕವಾಗಿ ಪರಮಾತ್ಮನನ್ನು ಕಾಣುವ, ಪರಮಾತ್ಮನನ್ನು ಅರ್ಚಿಸುವ, ಪರಮಾತ್ಮನನ್ನು ಮೆಚ್ಚಿಸುವ ಪ್ರಕ್ರಿಯೆಯಾಗಿ ರಥೋತ್ಸವದಲ್ಲಿ ಭಕ್ತಜನರೆಲ್ಲರೂ ಭಾಗಿಗಳಾಗಿದ್ದಾರೆ. ಭಗವಂತನ ಕಾರ್ಯದಲ್ಲಿ ಭಾಗವನ್ನು ವಹಿಸುವುದು ಎಂದರೆ ಅದು ಮಹದ್ಭಾಗ್ಯವೇ ಸರಿ. ಆದ್ದರಿಂದಾಗಿ ಈ ಪರಮಾತ್ಮನ ಭಗವಂತನ ಕಾರ್ಯದ ಭಾಗಗ್ರಾಹಿತ್ವ ಅತ್ಯಂತ ಮುಖ್ಯವಾದದ್ದು. ಭಕ್ತಜನರೆಲ್ಲರೂ ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ಗಮನಿಸುತ್ತಿದ್ದೀರಿ. ಆದ್ದರಿಂದಾಗಿ ಶಕ್ತಿ ವಂಚನೆ ಇಲ್ಲದೆ ಆ ಭಗವಂತನ ರಥೋತ್ಸವವನ್ನು ಮುನ್ನಡೆಸುವ, ಅದನ್ನು ವಿಜಯವಾಗಿ ಮುಗಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಜಗದೊಡೆಯನಾದಂತಹ ಆ ಪರಮಾತ್ಮನ ರಥವು
ಸ್ವಸ್ಥಾನವನ್ನು ಸೇರುವಂತಹ ಸಮಯ ಸನ್ನಿಹಿತವಾಗುತ್ತಿದೆ. ಭಕ್ತಜನರೆಲ್ಲರ ಪ್ರಯತ್ನದಿಂದ ಪರಮಾತ್ಮ ಹೆಜ್ಜೆಯನ್ನು ಇಡುತ್ತಿದ್ದಾನೆ. ಜಯಘೋಷ ಮಾರುಮೊಳಗುತ್ತಿದೆ. ಪರಮಾತ್ಮನನ್ನು ವೀಕ್ಷಿಸಿ ಧನ್ಯರಾಗೋಣ, ಕೃತಾರ್ಥರಾಗೋಣ. ನಾರಾಯಣತೆ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ. ನಮೋ ನಮೋ ಹರಿ ನಾರಾಯಣ, ನಾರಾಯಣ ಹರಿ ನಮೋ ನಮೋ, ನಮೋ ನಮೋ ಹರಿ ನಾರಾಯಣ, ನಾರಾಯಣ ಹರಿ ನಮೋ ನಮೋ. ಮುರಹರ ಭವಹರ ಮುಕುಂದ ಮಾಧವ, ಗರುಡ ಗಮನ ಪಂಕಜನಾಭ. ಹರಿ ನಾರಾಯಣ ನಮೋ ನಮೋ, ನಾರಾಯಣ ಹರಿ ನಮೋ ನಮೋ, ಹರಿ ನಾರಾಯಣ ನಮೋ ನಮೋ, ನಾರಾಯಣ ಹರಿ ನಮೋ ನಮೋ. ಮುರಹರ ಭವಹರ ಮುಕುಂದ ಮಾಧವ, ಗರುಡ ಗಮನ ಪಂಕಜನಾಭ. ಪರಮ ಪುರುಷ ಭವಬಂಧ ವಿಮೋಚನ, ಪರಮ ಪುರುಷ ಭವಬಂಧ ವಿಮೋಚನ.